ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಸಂಚಿಕೆಗಳಿಂದ ನಾವು ಪ್ರಕಟಣೆಯ ಪುಸ್ತಕದ ಕುರಿತಾಗಿ ನಾವು ಚರ್ಚೆ ಮಾಡುತ್ತಾ ಬರ್ತಾ ಇದ್ದೇವೆ. ಅದರಲ್ಲೂ ಪ್ರಾಮುಖ್ಯವಾಗಿ ಕಳೆದ 2 ಸಂಚಿಕೆಗಳಿಂದಲೂ ಕೂಡ ಪ್ರಕಟಣೆ 2 ಹಾಗೂ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥ 7 ಸಭೆಗಳ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ನಾವು ಎಫೆಸ ಸಭೆಯ ಕುರಿತಾಗಿ ನೋಡಿದ್ವಿ, ನಂತರ ನಾವು ಸ್ಮುರ್ನ ಸಭೆಯ ಕುರಿತಾಗಿ ನೋಡಿದ್ವಿ. ಇವತ್ತು ಕೂಡ 3ನೇದಾಗಿ ಪೆರ್ಗಮ ಸಭೆಯ ಕುರಿತಾಗಿ ನಾವು ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್ ಬ್ರದರ್, ಕಳೆದ 2 ಸಂಚಿಕೆಗಳಲ್ಲೂ ಕೂಡ ನಾವು 2 ಸಭೆಗಳ ಕುರಿತಾಗಿ ನೋಡಿದ್ವಿ. ಎಫೆಸ ಸಭೆಯ ಕುರಿತಾಗಿ, ಸ್ಮುರ್ನ ಸಭೆಯ ಕುರಿತಾಗಿ ನೋಡಿದ್ವಿ. ಇವತ್ತು ಪ್ರಾಮುಖ್ಯವಾಗಿ ಪೆರ್ಗಮ ಸಭೆ. ಸೊ ಈ ಸಭೆಯ ಕುರಿತಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಮುಂಚಿತವಾಗಿ ಒಂದೊಂದು ವಾರ ನೋಡುವ ರೀತಿಯಲ್ಲಿ ಒಂದು ಸಭೆಗೆ ಒಂದು ಕಾಲಘಟ್ಟವಾಗಿಯೂ ನೋಡುವಂಥದ್ದಾಗಿದೆ. ಆ ಹೆಸರಿಗೆ ಅದಕ್ಕಿರುವ ಅರ್ಥವೂ ಇದೆ. ಸೊ ಅದನ್ನೇ ಪ್ರಕಟಣೆಯ ಪ್ರವಾದನೆ ಗ್ರಂಥ ಅಂದರೆ ಏನಂತ ನೋಡುವುದಾದರೆ, ಪೆರ್ಗಮ ಎನ್ನುವಂಥದ್ದು ಈ ವಾರ ನಾವು ನೋಡಲಿದ್ದೇವೆ. ಪೆರ್ಗಮ ಎನ್ನುವಂತಹ ಪದಕ್ಕೆ ಅರ್ಥ ಅಂತ ಕೇಳಿದ್ರೆ ನಿಶ್ಚಯಿಸಲ್ಪಟ್ಟ ಎಂಬುದಾಗಿ, ಒನ್ಸ್ ಹೂ ಮ್ಯಾರಿಡ್ ಎಂಬುದಾಗಿ ಹೇಳ್ತಾರಲ್ಲ, ನಿಶ್ಚಯಿಸಲ್ಪಟ್ಟವಳು. ಹೌದು, ಅದರ ಅರ್ಥ ಏನಂದ್ರೆ, ಸಾಮಾನ್ಯವಾಗಿ ನೀವು ಸಭೆ ನೋಡುವುದಾದರೆ ಮೊದಲಗಿತ್ತಿ ಎಂಬುದಾಗಿ ನಾವು ಹೇಳ್ತೀವಿ. ಆದ್ರೆ ಇನ್ನು ಮದುವೆ ಆಗಿಲ್ಲ, ಮೊದಲಿಂಗನು ಬರಬೇಕು, ಅದಕ್ಕೋಸ್ಕರವಾಗಿ ಕಾದಿರುವಂತ ಮೊದಲಗಿತ್ತಿಯಾಗಿರುವ ಸಭೆ. ಆದ್ದರಿಂದ ಆತ್ಮನು ಮೊದಲಗಿತ್ತಿಯು ಬಾ ಎನ್ನುತ್ತಾರೆ ಎಂಬುದಾಗಿದೆ. ಆದರೆ ಈ ಸಭೆಗೆ ಹೆಸರು ಏನಂದ್ರೆ ನಿಶ್ಚಯಿಸಲ್ಪಟ್ಟವಳು ಎಂಬುದಾಗಿದೆ. ನಿಶ್ಚಯಿಸಲ್ಪಟ್ಟಂತಹ ಸಭೆ ಅಂದರೆ ನಿಶ್ಚಯಿಸಲ್ಪಟ್ಟ ಮೊದಲಗಿತ್ತಿ ಅಂತ ಹೇಳಿ. ಹಾಗಾದ್ರೆ ಮೊದಲಿಂಗನು ಬಂದಿಲ್ಲ, ಆದರೆ ನಿಶ್ಚಯ ಆಗಿದೆ. ಯಾರೊಂದಿಗೆ ಆಗಿದೆ? ಬೇರೆ ಯಾರೊಂದಿಗೆ ಆಗಿರುತ್ತದೆ, ಯಾರ ಜೊತೆನೂ ಆಗಿದೆ ಅಂತ ಅರ್ಥ. ಎರಡೇ ಮಾತ್ರ ಇದೆ ಲೋಕದಲ್ಲಿ. ದೇವರು ಹೇಳ್ಬೇಕಾದ್ರೆ ತನಗೆ ಈಕ್ವಲ್ ಆಗಿ ಇನ್ನೊಂದನ್ನು ಮಾತ್ರ ಹೇಳ್ತಾರೆ, ಒಬ್ಬನು ಧನವನ್ನು ದೇವರನ್ನು ಸೇವಿಸಲಾರನು ಎಂಬುದಾಗಿ ದೇವರು ಹೇಳುತ್ತಾರೆ. ಆ ಧನವ ಎಂಬುದಾಗಿ ಕನ್ನಡದಲ್ಲಿದೆ. ಆಕ್ಚುಲಿ ಟ್ರಾನ್ಸ್ಲೇಷನ್ ಅಲ್ಲಿ ಯಾವ ರೀತಿ ಇದೆ ಅಂತ ಕೇಳಿದ್ರೆ, ಒಬ್ಬನು ದೇವರಿಗೂ ಹಣಕ್ಕೂ ಲೋಕಕ್ಕೂ ಎಂಬುದಾಗಿ ಇದೆ. ಆ ಪರ್ಟಿಕ್ಯುಲರ್ ಆ ಒಂದು ಹಣವನ್ನು ಸೂಚಿಸುವಂತಹ ಯಾರ ದನ ಕೊಡ್ತಾರೆ, ಯಾವ ದೇವರು, ಅದರ ಕುರಿತಾಗಿರುವಂತಹ ಯಹೂದ ಗ್ರೀಕ ದೇವರು ಅಂತ ಹೇಳ್ತಾರಲ್ವಾ, ಅದರ ಕುರಿತಾಗಿ ಹೇಳಲ್ಪಟ್ಟದ್ದಾಗಿದೆ ಅಲ್ಲಿ. ಹಾಗಾದ್ರೆ ಲೋಕ ಅಂದ್ರೆ ಅದನ್ನ ಹಣಕ್ಕೆ ಹೋಲಿಸ್ತಾರೆ. ಹೌದು, ಹಣ, ಈ ಲೌಕಿಕವಾಗಿರುವ ಕಾರ್ಯಗಳು, ಈ ಕಾರ್ಯಗಳೆಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸಾಮಾನ್ಯವಾಗಿ ಪರ್ಟಿಕ್ಯುಲರ್ ಆಗಿ ಒಂದು ಹೇಳುವಂತದ್ದು ಲೋಕದ ಕಾರ್ಯಗಳ ಕುರಿತಾಗಿ ಮಾತಾಡುವುದು. ಸೊ ಒಂದು ದೇವರು ಮತ್ತೊಂದು ಲೋಕ, ಎರಡರಲ್ಲಿ ಯಾವ್ದನ ಒಂದು. ಕರ್ತನ ದೇವರಾದ್ರೆ ದೇವರ ಬಳಿ ಬನ್ನಿ, ಬಾಳನ ದೇವರಾಗಿದ್ರೆ ಬಾಳನ ಬಳಿ ಹೋಗ್ರಿ. ಒಂದು ಲೋಕ ಇಲ್ಲಾಂದ್ರೆ ಬಾಳನು ದೇವರು, ಈ ರೀತಿಯಾಗಿ ಬೈಬಲ್ ಯಾವಾಗಲೂ ಇರುತ್ತೆ. ಆ ರೀತಿ ಇರುವ ಪಕ್ಷದಲ್ಲಿ ಈ ಸ್ಥಳದಲ್ಲಿ ಲೋಕದೊಂದಿಗೆ ನಿಶ್ಚಯಿಸಲ್ಪಟ್ಟಂತ ಎಂಬುದಾಗಿ ಅರ್ಥ. ಹಾಗಾದರೆ ಸಭೆ ದೇವರಿಗೋಸ್ಕರವಾಗಿ ಕಾದಿರಬೇಕಾಗಿರೋ ಸಭೆ ಏನ್ ಮಾಡ್ತು ಅಂತ ಹೇಳಿದ್ರೆ, ಲೋಕದಿಂದ ನಿಶ್ಚಯಿಸ್ಕೊಂತಂತೆ, ಬೇರೆ ಯಾರೊಂದಿಗೂ ನಿಶ್ಚಯವನ್ನ ಮಾಡ್ಕೊಂತ ಅಂತ ಅರ್ಥ ಅಲ್ಲಿ. ಇದೇ ರೀತಿ ಒಂದು ಸಂಭವವನ್ನ ಎಜೆಕಿಯಲ್ ನಲ್ಲಿ ಹೇಳ್ತಾರೆ, ನಾನು ಬಂದು ನಿನ್ನ ಮೇಲೆ ಬಂದು, ನೀವು ರಕ್ತದಲ್ಲೇ ಇದ್ದೆ, ನಿನ್ನ ಮೇಲೆ ನನ್ನ ವಸ್ತ್ರವನ್ನ ಹಾಕಿ ನನ್ನ ಕಾಪಾಡಿ ನನ್ನ ಚೆನ್ನಾಗಿಟ್ಟೆ, ಆದ್ರೆ ನೀನೇನ್ ಮಾಡಿದೆ, ಐಗುಪ್ತದೊಂದಿಗೆ ಅಸುರರೊಂದಿಗೆ ಹೋಗಿ ನಿನ್ನನ್ನು ಸೇರಿಸಿಕೊಂಡೆ. ಆ ರೀತಿಯಾಗಿ ದೇವ್ರು ಹೇಳ್ತಾರೆ. ಇದರ ಅರ್ಥ ಏನಂದ್ರೆ, ನಾನು ಬಿಟ್ಟು ಇನ್ನೊಬ್ಬರ ಹಿಂದೆ ಹೋದೆ ಎಂಬುದಾಗಿ ಅರ್ಥ. ಇದನ್ನ ಬಂದು ಲೋಕ ರೀತಿಯಲ್ಲಿ ಹೇಳ್ಬೇಕಾದ್ರೆ ರೀತಿಯಾಗಿ ಹೇಳ್ತೀವಿ. ಸ್ಪಿರಿಚುವಲ್ ಆಗಿ ಹೇಳ್ಬೇಕಾದ್ರೆ ಸಭೆ ದೇವರನ್ನ ಬಿಟ್ಟು ಲೋಕದ ಒಳಗೆ ಹೋಯ್ತು ಅಂತ ಅರ್ಥ. ಈ ಸಮಸ್ಯೆ ಎಲ್ಲಾ ಕಾಲಘಟ್ಟದಲ್ಲೂ ಇದೆ. ಏದೆನ್ನಲ್ಲಿ ದೇವರ ಮಾತನ್ನ ಬಿಟ್ಟು ಸರ್ಪದ ಮಾತನ್ನ ಕೇಳಿ ಸಭೆ ಹೊಟ್ಟೋಯ್ತು, ಅಂದ್ರೆ ಅವಳು ಹೊಟ್ಟೋದ್ರು. ನೋವನ ಕಾಲದಲ್ಲಿ ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನ ಕಂಡು ಇಲ್ದಿರುವಂತಹ ನೋಹನ ಸಂತತಿಯಲ್ಲಿರುವಂತಹ ಸ್ತ್ರೀಯನ್ನ ಬಿಟ್ಟು ಅಲ್ಲಿ ಹೋಗಿ ಅವರು ಮದುವೆ ಮಾಡ್ಕೊಂಡ್ರೆ ಎಂಬುದಾಗಿ ನೋಡ್ತೀವಿ. ಸೊ ಅದೇ ರೀತಿಯಾಗಿ ಈ ಕಾಲಘಟ್ಟದಲ್ಲಿ ಏನ್ ಸಮಸ್ಯೆ ಬರುತ್ತೆ ಅಂತ ಕೇಳುವುದಾದರೆ, ಪೆರ್ಗಮು ಸಭೆಯ ಕಾಲಘಟ್ಟದಲ್ಲಿ ಏನಂತ ಕೇಳಿದ್ರೆ, ಸಭೆ ದೇವರನ್ನ ಬಿಟ್ಟು ಲೋಕವನ್ನು ಅಧಿಕವಾಗಿ ಹಿಡಿಯಿತು. ಅಥವಾ ಇನ್ನು ಬಹಳ ಘೋರ ಏನಂದ್ರೆ, ದೇವರಿಗೋಸ್ಕರವಾಗಿಯೂ ನಾನು ಕಾದಿರ್ತೀನಿ, ಮತ್ತೊಬ್ಬರನ್ನು ಕೂಡ ಇವಾಗ ಮದುವೆ ಮಾಡ್ಕೋತೀನಿ, ಅಂದ್ರೆ ಸದ್ಯಕ್ಕೆ ಇನ್ನೊಬ್ಬರು ಮದುವೆ ಮಾಡ್ಕೋತೀನಿ, ದೇವರು ಬರುವಾಗ ಅವ್ರನ್ನ ಮದುವೆ ಮಾಡ್ಕೋತೀನಿ. ಯಾವ ರೀತಿಯಾಗಿರುವಂತಹ ಮನಸ್ಥಿತಿ ಅಂತ ನೋಡಿ, ಇದುವೇ ಆ ಸಭೆಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಸಭೆಯ ಕಾಲಘಟ್ಟ ಏನು ಅಂತ ನೀವು ನೋಡುವುದಾದ್ರೆ, ಇದು 3ನೇ ಸಭೆ ಎಂಬುದಾಗಿ ನೋಡ್ತೀವಿ. ಈ ಸಭೆ ಬಂದು ಒಂದು 313ರಿಂದ ಹಿಡಿದು 538ರವರೆಗೂ ಇರುವಂತಹ ಈ ಸಭೆಯ ಕಾಲಘಟ್ಟ ಎಂಬುದಾಗಿ ನಾವು ನೋಡ್ತೀವಿ. ಕ್ರಿಸ್ತ ಶಕ ಅಂದ್ರೆ ಯೇಸು ಕ್ರಿಸ್ತನ ನಂತರ. ಮೊದಲು ನಾವೇನ್ ನೋಡಿದ್ವಿ, ಎಫೆಸ ಸಭೆಯ ಬಗ್ಗೆ. ಮೊದಲ 100 ವರ್ಷಗಳಿಗೆ ಮುಂಚಿತವಾಗಿ ಅಪೊಸ್ತಲರ ಕಾಲ, ಅದು ದೇವರು ಬಯಸತಕ್ಕ ಎಂಬುದಾಗಿ ಇದೆ. ಸೊ ಕರ್ತನ ಬಯಸುವ ಕಾಲಘಟ್ಟ. ಅನಂತರ ಸ್ಮುರ್ನ ಅಂದ್ರೆ ಅದು ರಕ್ತಬೋಳದ ಅಭಿಷೇಕ ಅಂತ ಅರ್ಥ. ಅದು ಬಂದು ಕ್ರಿಸ್ತ ಶಕ 100ರಿಂದ 313ರವರೆಗೆ ಎಂಬುದಾಗಿ ನಾವು ನೋಡಿದ್ವಿ. ಕಾರಣ ಏನಂತ ನೋಡುವುದಾದರೆ, ಉಪದ್ರವದ ಉಚ್ಚೆಗಟ್ಟ ಯಾವ ರೀತಿ ಆ ಒಂದು ಒಲಿವ ಮರದ ಹಣ್ಣನ್ನ ಹಿಂಡಿ ಅದನ್ನ ಜಜ್ಜಿ ಹಿಂಡುತ್ತವ್ರು, ಆ ರೀತಿ. ಯಾಕೆಂದ್ರೆ ರಕ್ತಬೋಳ ಎನ್ನುವುದು ಒಲಿವ ಎಣ್ಣೆ ಹಿಂಡಲ್ಪಡುವಂತ ಒಂದು ಕಾರ್ಯ. ಆ ರೀತಿಯಾಗಿ ಸಭೆ ಬಂದು ನಡೆಸಲ್ಪಡುತ್ತೆ ಎಂಬುದಾಗಿ ಅದೇ ರೀತಿಯ ಸಭೆ ಇತ್ತು. ಸಭೆಯ ಚರಿತ್ರೆಯಲ್ಲಿಯೇ ಆ 100ರಿಂದ 313ರವರೆಗೂ 213 ವರ್ಷ ಇರುವುದರಲ್ಲಿ ಉಪದ್ರವದ ಉಚ್ಚಗಟ್ಟ ಎಂಬುದಾಗಿ ಹೇಳ್ತಾರೆ. ಹೌದು, ನಾವು ಅದ್ರ ಕುರಿತು ಲಾಸ್ಟ್ ಎಪಿಸೋಡ್ ಅಲ್ಲಿ ಯಾವ ರೀತಿ ಉಪದ್ರವ ಅಂತೆಲ್ಲ ನೋಡಿದ್ವಿ. ಈಗ ನಾವು ಅನಂತರ ನೋಡುವುದು ಪೆರ್ಗಮ ಅಂತ ನೋಡುವುದಾದ್ರೆ, ನಿಶ್ಚಯಿಸಲ್ಪಟ್ಟ 313ರಿಂದ ಸಭೆ ಏನಾಗುತ್ತೆ ಅಂದ್ರೆ ಉಪದ್ರವ ಕಾಲದಿಂದ ಬಿಡುಗಡೆಯಾಗುತ್ತೆ. 333ರಲ್ಲಿ ಕಾನ್ಸ್ಟಂಟೈನ್ ಎನ್ನುವಂತ ಒಬ್ಬ ರಾಜ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಂತಾರೆ. ಅವರು ರೋಮ ರಾಜ. ಅವರ ತಾಯಿ ಮೊದಲು ದೇವರನ್ನ ಸ್ವೀಕರಿಸ್ಕೊತಾರೆ, ಅವರ ಮುಖಾಂತರ ಇವರು ಸ್ವೀಕರಿಸ್ಕೊತಾರೆ. ಅದರಲ್ಲಿ ಒಂದು ದೊಡ್ಡ ಸಂಭವ ಅಂತ ಹೇಳ್ತಾರೆ. ಆತರ ಒಂದು ಗಾಳಿ ಸುದ್ದಿ ತರ ಅದು. ಏನಂತ ಹೇಳ್ತಾರೆ ಅಂದ್ರೆ, ಈಗ ಕಾನ್ಸ್ಟಂಟೈನ್ ರಾಜ ಒಂದು ಯುದ್ಧಕ್ಕೆ ಅಂತ ಹೋಗ್ತಾರೆ, ಸೋಲುವಂತ ಸಮಯಕ್ಕೆ ಬರ್ತಾರೆ. ಆಲ್ಮೋಸ್ಟ್ ಆ ಯುದ್ಧದಲ್ಲಿ ಸೋಲುವ ಸಂದರ್ಭ. ಆ ರಾತ್ರಿಯಲ್ಲಿ ಅವರಿಗೆ ಒಂದು ಸ್ವಪ್ನದಲ್ಲಿ ಒಂದು ಕಾರ್ಯ ಬಂದು,
ಶಿಲುಬೆ ಎನ್ನುವಂತಹ ಚುನ್ನಿಯನ್ನು ಇಟ್ಕೊಂಡು ಯುದ್ಧ ಮಾಡು, ಆ ಒಂದು ಯುದ್ಧವನ್ನ ಮಾಡುವುದಾದರೆ ನೀನು ಜಯಿಸ್ತೀಯ ಎಂಬುದಾಗಿ ಒಂದು ಕಾರ್ಯ. ಓಕೆ. ತಕ್ಷಣ ಮರುದಿನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರ ಬಳಿ ಆ ಶಿಲುಬೆಯ ಗುರುತನ್ನು ಕೊಡ್ತಾರೆ. ಆದ್ರೆ ಅಲ್ಲಿವರೆಗೂ ಶಿಲುಬೆ ಅಂದ್ರೆ ಅಂತ ಗೊತ್ತಿಲ್ಲ ಅವರಿಗೆ. ಓಕೆ. ಅದನ್ನ ಅವ್ರು ಹಾಕ್ತಾರೆ, ಅವತ್ತಿನ ಜಯಿಸುವುದಕ್ಕೆ ಮುಂದಾಗ್ತಾರೆ. ಓಕೆ. ನಂತರ ದಿನಗಳಲ್ಲಿ 10ನೇ ಶತಮಾನದಲ್ಲಿ ಕ್ರುಸೇಡರ್ಸ್ ಎಂಬುದಾಗಿ ಹೇಳ್ತಾರೆ, ಶಿಲುಬೆಯ ಯುದ್ಧವೀರರು ಎಂಬುದಾಗಿ. ಇದು ಬಂದು ಇದರ ಅಸ್ಥಿವಾರ ಇಲ್ಲಿ ಆರಂಭ ಆಗಿದ್ದು. ಸೊ ಅವರು ಶಿಲುಬೆ ಇಟ್ಟು ಯುದ್ಧವನ್ನ ಮಾಡಿದ್ರು, ಅದರಲ್ಲಿ ಅವರು ಜಯಿಸಿದ ನಂತರ ಆ ಒಂದು ಶಿಲುಬೆ ಚಿಹ್ನೆ ಏನಂತ ಕೇಳುವುದಾದರೆ, ಶಿಲುಬೆ ಎನ್ನುವುದು ಕ್ರೈಸ್ತರ ಗುರುತು ಎಂಬುದಾಗಿ ಇಟ್ಟುಕೊಂಡಿದ್ದಾರೆ. ಆದರೆ ನಿಜವಾಗಲೂ ಕ್ರೈಸ್ತರು ಅದನ್ನ ಗುರುತಾಗಿ ಅಲ್ಲಿವರೆಗೂ ಇಟ್ಕೊಂಡಿರಲಿಲ್ಲ. ಅಲ್ಲಿಯವರೆಗೂ ಕ್ರೈಸ್ತರ ಗುರುತಿನ ಅಂದ್ರೆ ಮೀನು. ಇವತ್ತು ಕೂಡ ನೋಡುವುದಾದ್ರೆ ನೀವು ಬಹಳ ಹಳೆಯ ಕಾಲದ ಕ್ರೈಸ್ತ ಪುಸ್ತಕಗಳು ನೋಡ್ಬೇಕಾದ್ರೆ ಮೀನ್ ಚಿಹ್ನೆ ಇರುತ್ತೆ. ಯಾಕೆ ಆ ರೀತಿ ಮೀನ್ ಇಟ್ರು ಅಂತ ಹೇಳಿದ್ರೆ, ಬೆಸ್ತರೆ ಮೊಟ್ಟ ಮೊದಲು ಆ ಸುವಾರ್ತೆನ ಲೋಕಪುರಿ ತಗೊಂಡೋದ್ರು. ಪೇತ್ರ, ಯೋಹಾನ, ಯಾಕೋಬ ಅವರೆಲ್ಲ ತಗೊಂಡೋದ್ರು. ಸೊ ಆದ್ದರಿಂದ ಅದಕ್ಕೆ ಮೀನಿನ ಚಿಹ್ನೆ ಇಟ್ರು. ಬೆಸ್ತರು ಅಂತ ಹೇಳಿದ್ರೆ ಕ್ರೈಸ್ತರು ಎಂಬುದಾಗಿ ಅರ್ಥ. ಆ ರೀತಿ ಇರುವಲ್ಲಿ ಶಿಲುಬೆ ಚಿಹ್ನೆ ಅಂತ ಒಂದಿಲ್ಲ. ದಿನ ಕಳೆಯುತ್ತಾ ಆ ರೋಮ ರಾಜ್ಯ ಇನ್ನೂ ಸರಿಯಾಗಿ ಹೇಳ್ಬೇಕಾದ್ರೆ ಶಿಲುಬೆ ಎನ್ನುವುದು ಕಾಲಘಟ್ಟದಲ್ಲಿ ಅವಮಾನ ಚಿಹ್ನೆ ಎಂಬುದಾಗಿ ನೋಡಲ್ಪಟ್ಟದ್ದು. ಯಾಕೆ ಅಂತ ಹೇಳಿದ್ರೆ ಗುಲಾಮನ ಹಿಡಿದು ಒಡೆಯುವಂತದ್ದೇ ಶಿಲುಬೆಯ ಚಿಹ್ನೆ. ಸೊ ಅದರ ನಂತರ ಶಿಲುಬೆಯ ಕಾರ್ಯವನ್ನ ಕೇಳಬೇಕಾದ್ರೆ ಈ ಕಾರ್ಯಗಳು ಹೇಳಲ್ಪಟ್ಟ ನಂತರ ಶಿಲುಬೆನ ಅಫಿಷಿಯಲ್ ಚಿಹ್ನೆಯಾಗಿ ಮಾರ್ಪಡಿಸ್ತಾರೆ. ಇವಾಗ ನೀವು ಲೋಕಪೂರ್ತಿಯಾಗಿ ಸಭೆಯಲ್ಲಿ ಶಿಲುಬೆ ನೋಡ್ತೀರಲ್ವಾ, ಈ ಶಿಲುಬೆಗೆ ಒಂದು ಅಸ್ಥಿವಾರ ಅಲ್ಲಿಂದನೇ ಬಂದಿದ್ದು. ಅಲ್ಲಿಯವರೆಗೂ ಶಿಲುಬೆ ಬಂದು ಚಿಹ್ನೆಯಾಗಿ ಇಡಲ್ಪಟ್ಟಿಲ್ಲ. ಇವತ್ತು ಬಹಳ ಮಂದಿ ಹೇಳ್ತಾರೆ ಶಿಲುಬೆ ಬಂದು ಕ್ರೈಸ್ತತ್ವಕ್ಕೆ ಗುರುತು ಎಂಬುದಾಗಿ. ಕ್ರೈಸ್ತತ್ವದ ಗುರುತು ಶಿಲುಬೆ ಅಲ್ಲ, ಕ್ರಿಸ್ತನು. ಬಹಳ ಜನ ಅದನ್ನೇ ಅಂದ್ಕೊಂಡಿದ್ದಾರೆ, ಶಿಲುಬೆ ಅನ್ನೋದೇ ಕ್ರಿಸ್ತರ ಗುರುತು ಅಂತ. ಹೌದು, ಮೊದಲ 3 ಶತಮಾನ ಶಿಲುಬೆನೇ ಇಲ್ಲ. ಹಾಗಾದ್ರೆ ಇವಾಗ ನೀವು ಶಿಲುಬೆ ತೆಗಿಬೇಕಂತ ಕೇಳಿದ್ರೆ ನಾನು ಆ ಒಂದು ಆರ್ಗ್ಯುಮೆಂಟ್ಗೆ ಬರ್ತಾನೆ ಇಲ್ಲ. ನಾವು ಹಲವು ಕಾರ್ಯಗಳಲ್ಲಿ ಬೈಬಲ್ನಲ್ಲಿ ಹೇಳಲ್ಪಡೆದಿರುವಂತಹ ವಿಷಯವನ್ನು ನಮ್ಮ ಗುರುತಾಗಿ ಇಟ್ಕೊಂಡಿದ್ದೀವಿ. ಇವತ್ತು ಕೂಡ ಬಹುತೇಕವಾದ ಕ್ರೈಸ್ತರಲ್ಲಿ ಒಂದು ಗುಂಪು ಬಂದು ಶಿಲುಬೆನ ಚಿಹ್ನೆಯಾಗಿ ಇಡೋದಿಲ್ಲ. ಅವರು ಚರ್ಚ್ ಒಳಗೂಡಲ್ಲ, ಹೊರಗೂಡಲ್ಲ. ಅವರಿಗೆ ಕ್ರಿಸ್ತನೇ ಅವರಿಗೆ ಗುರುತು. ಶಿಲುಬೆ ಕುರಿತಾಗಿರೋ ಉಪದೇಶ ಲೋಕಕ್ಕೆ ಹುಚ್ಚುಮಾತಾಗಿದೆ, ನಮಗಾದರೂ ಅದು ದೇವರ ಶಕ್ತಿಯಾಗಿದೆ ಅಂತ ಪೌಲ ಬರೀತಾರೆ. ಹಾಗಾದ್ರೆ ಶಿಲುಬೆ ಎನ್ನುವಂಥದ್ದು ಅವರ ಗುರುತಾಗಿ ಮಾರ್ಪಡಿಸ್ತಾರೆ. ಅವ್ರು ಇಟ್ಕೊಳ್ಳೋದ್ರಲ್ಲಿ ಏನೂ ಇಲ್ಲ. ಆದ್ರೆ ಆರಾಧಿಸಬಾರದಷ್ಟೇ. ಯಾವ ಒಂದು ಕಾರ್ಯವನ್ನಾದ್ರೂ ನೀವು ನೋಡ್ತೀರಾ, ಅದೆಲ್ಲ ಬೇರೆ. ಅದನ್ನ ಆರಾಧನೆಯಾಗಿ ಮಾರ್ಪಡಿಸ್ತೀರಲ್ಲ ಆ ಕಾರ್ಯ. ಹಾಗಾದ್ರೆ ಶಿಲುಬೆ ಎನ್ನುವಂಥದ್ದು ಅದು ಅವರ ಕಾಲಘಟ್ಟದಲ್ಲಿ ರೂಪುಗೊಂಡಿದ್ದು ಅಲ್ಲಿ. ಸೊ ಕಾನ್ಸ್ಟಂಟೈನ್ ಅರಸನು ಮೊಟ್ಟ ಮೊದಲು ಕ್ರೈಸ್ತ ಸ್ವೀಕರಿಸಿಕೊಂಡಾಗ ಅವರು, ನಿಮಗೊಂದು ಗೊತ್ತಿರುತ್ತೆ ಯಾವಾಗ್ಲೂ ಒಂದು ವಿಷಯ, ನಾವೊಂದು ಸ್ಥಳವನ್ನ ಬಹಳ ಮುಚ್ಚಿಟ್ಟು ಅದನ್ನ ತೆರೆದು ಬಿಟ್ರೆ ಹೆಂಗಿರುತ್ತೆ ಅಂದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ನೋಡಿ, ಇಲ್ವಾ? ಡ್ಯಾಮ್ ನಲ್ಲಿ ನೀರನ್ನ ಅಧಿಕವಾಗಿ ಇಟ್ಕೊಳ್ಳಿ, ಹಾಗೆ ಅದನ್ನ ತೆರೆಯುವಾಗ ನೋಡಿ ಒಂದು ವಿಧವಾಗಿರುವ ಪ್ರೆಷರ್ ತರ ಬರುತ್ತೆ. ಅದೇ ರೀತಿಯಾಗಿ ಹೆಚ್ಚು ಕಡಿಮೆ ಒಂದು 213 ವರ್ಷವಾಗಿ ಕ್ರೈಸ್ತತ್ವ ಸಪ್ರೆಸ್ ಆಗಿತ್ತು. ರೋಮನ್ನರ ಬಳಿ ಸಪ್ರೆಸ್ ಆಗಿತ್ತು. ದಿಢೀರಂತ ರಾಜ ಕ್ರಿಶ್ಚಿಯನ್ ಆಗೋದ್ರು. ಆಗಿದ ಕೂಡಲೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ರೈಸ್ತತ್ವನ ರಾಷ್ಟ್ರೀಯ ಧರ್ಮ ಅಂತ ಹೇಳ್ಬಿಡ್ತಾರೆ. ಅಷ್ಟು ಮಾತ್ರವಲ್ಲದೆ ಕ್ರೈಸ್ತರಿಗೆ ಸಲಹೆ ಅದು ಇದು ಅಂತೆಲ್ಲ ಹೇಳಿ ಒಂದು ಕಡೆ ಸಭೆ ಒಂದ್ ಕಡೆ ಬೇರೆ ತರ ಹೋಗಿ ಮುಂದಾಯ್ತು. ಏನಂದ್ರೆ ಜನಗಳು ಯೇಸುವನ್ನ ಸ್ವೀಕರಿಸ್ಕೋಬೇಕು, ಅದರಲ್ಲಿ 2 ಅಭಿಪ್ರಾಯ ಇಲ್ಲ. ಆದ್ರೆ ಯೇಸುವನ್ನ ನಂಬಿ ಸ್ವೀಕರಿಸ್ಕೋಬೇಕು, ಆಶೀರ್ವಾದಕ್ಕೋಸ್ಕರವಾಗಿ ಸ್ವೀಕರಿಸಲೇಬಾರದು. ಬಹಳ ಜನ ಹೇಳ್ತಾರೆ, ಹಾಗಾದ್ರೆ ಕುಷ್ಠರೋಗಿನ ಸ್ವಸ್ಥ ಮಾಡಿದ್ರಲ್ಲ, ಕಣ್ಣಿದ್ದವರಿಗೆ ಕಣ್ ಕೊಟ್ರಲ್ಲ, ಇದೆಲ್ಲವನ್ನ ನೋಡಿ ಸ್ವೀಕರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವ್ರು ಮಾಡ್ಲೇ ಇಲ್ಲ. ಒಬ್ಬ ತಂದೆ ಅಥವಾ ಒಬ್ಬ ರಾಜ ಅಥವಾ ಒಬ್ಬ ದೇವರು ತನ್ನ ಪ್ರಜೆ, ತನ್ನಿಂದ ಉಂಟು ಮಾಡಲ್ಪಟ್ಟವರ ಮಕ್ಕಳು ಇವರು ಸಫರ್ ಆಗ್ಬೇಕಾದ್ರೆ ಆ ಮಕ್ಕಳಿಗೆ ಒಳಿತನ ಅವ್ರು ಮಾಡ್ತಾರೆ. ಕಿರಿಯ ಮಗನು ಬಂದು ಸ್ವತ್ತನ ಭಾಗ ಮಾಡ್ಕೊಂಡು ಕೇಳ್ಬೇಕಾದ್ರೆ ಅವನಿಗೆ ಅದು ಬೇಕು ಅಂತ ಕೊಟ್ಬಿಡ್ತಾರಲ್ವಾ, ಅದೇ ರೀತಿ ದೇವರು ಸ್ವಸ್ಥತೆ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಅವರು ಬಹಳ ಬಾರಿ ನೋಡಿ ನಾನ್ ಬಿಲಿವರ್ಸ್ ಯೇಸುವಿನ ಬಳಿಯಲ್ಲಿ ಬಂದು ಸ್ವಸ್ಥತೆ ಪಡ್ಕೋತಾರೆ, ಪಡೆದು ಅವರು ಬಿಲಿವರ್ಸ್ ಆಗ್ತಾರೆ, ಇಲ್ವಾ? ಹಾಗಾದ್ರೆ ಕ್ರೈಸ್ಟ್ ಬಂದು ಬಿಲಿವರ್ ನಾನ್ ಬಿಲಿವರ್ ಅಂತ ನೋಡಿ ಯಾರು ಬಂದು ಕೇಳಿದ್ರು ಸ್ವಸ್ಥತೆಯನ್ನು ಕೊಡುವವರಾಗಿದ್ದಾರೆ, ಬಿಡುಗಡೆ ಕೊಡುವವರು, ಆಶೀರ್ವಾದ ಮಾಡುವವರು ಎಲ್ಲವೂ ಆಗಿದ್ದಾರೆ. ಹಾಗಾದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರು, ಇವರೆಲ್ಲರೂ ಕ್ರೈಸ್ತನ ಆಶೀರ್ವಾದಕ್ಕೋಸ್ಕರ ಸ್ವೀಕರಿಸೋದಕ್ಕೆ ಮುಂದೆ ಆದ್ರು. ಏನ್ ಆಶೀರ್ವಾದ? ಸರ್ಕಾರ ಧರ್ಮವಾದ್ರೆ ಆ ಧರ್ಮದಲ್ಲಿರುವವರಿಗೆ ಸರ್ಕಾರದಿಂದ ಒಂದು ಸಲಹೆ, ಆ ಧರ್ಮದಲ್ಲಿರುವವರಿಗೆ ಸಂಬಳ ಜಾಸ್ತಿ, ಆ ಧರ್ಮದಲ್ಲಿರುವವರಿಗೆ ಬಂದು ಪ್ರಮೋಷನ್ ಇರುತ್ತದೆ. ಈ ರೀತಿಯಾಗಿರುವ ಕಾರ್ಯಗಳು ನಡೆಯುತ್ತಾ ಆಟೋಮೆಟಿಕ್ ಆಗಿ ಎಲ್ಲರೂ ತಮ್ಮನ್ನ ಏನ್ ಮಾಡ್ಕೊಂಡ್ರು, ಕನ್ವರ್ಟ್ ಆಗಕ್ಕೆ ಮುಂದಾದ್ರು. ಲೋಕದ ಆಸೆ ತೋರಿಸಿ ಎಲ್ಲರೂ ಅದರಲ್ಲಿ ಕನ್ವರ್ಟ್ ಆಗ್ತಾರೆ. ಆ ರೀತಿ ಆಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಭೆ ಸರ್ಕಾರದೊಂದಿಗೆ ನಿಶ್ಚಯಿಸಲ್ಪಟ್ಟಿತ್ತು. ಸಭೆ ಬಂದು ಹೆಂಗಿರ್ಬೇಕು, ಹಂಗಾರೆ ವಿರೋಧ ಮಾಡ್ಬೇಕಂದ್ರೆ ಇಲ್ಲ. ಸಭೆ ಸರ್ಕಾರವನ್ನ ವಿರೋಧ ಮಾಡೋದ್ ಬೇಡ, ಸಭೆ ಸರ್ಕಾರದೊಂದಿಗೆ ಓಡೋದು ಬೇಡ. ಸಭೆ ಸರ್ಕಾರಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಸಭೆ ಕೆಲಸ ಮಾಡಿದ್ರೆ ಸಾಕು. ಅದನ್ನ ಹೇಳಬೇಕಾಗಿರುವ ಸುವಾರ್ತೆಯನ್ನ ಹೇಳಿ ಅದು ಹೋಗಬೇಕಾಗಿರುವ ದಾರಿಯಲ್ಲಿ ಹೋಗ್ತಾನೆ ಇರಬೇಕು. ಅದು ಯಾವ ಸರ್ಕಾರದೊಂದಿಗೂ ಸೇರ್ಬೇಕಾಗಿಲ್ಲ. ನಾನು ಹೇಳುತ್ತಿರುವುದು ಬಂದು ರೋಮ ಸರ್ಕಾರ ಮಾತ್ರ ಅಲ್ಲ, ಇವತ್ತಿರುವಂತಹ ಲೋಕದಲ್ಲಿ ಯಾವ ಸರ್ಕಾರದೊಂದಿಗೆ ಸಭೆಗೇನಿಲ್ಲ ಸಂಬಂಧ ಇಲ್ಲ. ಸಭೆಯಾದದರ ಒಂದು ಸರ್ಕಾರ ಯಾವ್ದಂತ ಕೇಳಿದ್ರೆ ಕ್ರೈಸ್ಟ್ ಮಾತ್ರ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೆಂಗ್ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ, ನಿಮ್ಮ ರಾಜ್ಯ ಬರಲಿ,
ಇವತ್ತು ಸರಿ, ಅವತ್ತು ಕೂಡ ಸರಿ. ಕಾನ್ಸ್ಟಂಟೈನ್ ಅರಸನ ಕಾಲದ ಸಮಸ್ಯೆ ಇವತ್ತು ಕೂಡ ಇದೆ. ಇವತ್ತು ಸಭೆ ಏನ್ ಮಾಡುತ್ತೆ, ಲೋಕದ ಸರ್ಕಾರದೊಂದಿಗೆ ಸೇರಿಕೊಂಡು ಅದರಲ್ಲಿ ಸಿಗುವಂತಹ ಆಶೀರ್ವಾದ, ಇವರು ಈ ರಾಜನ ಬಳಿ ಹೋದ್ರೆ ನಾವು ಕ್ರೈಸ್ತರಾಗಿದ್ರೆ ರಾಜ ನಮಗೆ ಒಳಿತನ್ನ ಮಾಡ್ತಾರೆ, ಆ ಒಂದು ವಾಡಿಕೆ ಇವತ್ತು ಕೂಡ ಇದೆ. ಅದುವೇ ಸಭೆ ನಿರಾಸಕ್ತಿ ಉಳುವರಾಗಿ ಮಾರ್ಪಡೋದಕ್ಕೆ ಮುಖ್ಯ ಕಾರ್ಯ. ಸಭೆ ಇವತ್ತು ಏನಾಗ್ತಿದೆ ಅಂದ್ರೆ ಆ ರಾಜನೊಂದಿಗೆ ಸೇರುವುದಕ್ಕೆ ಮುಂದಾಗ್ತದೆ. ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ರಾಜನೊಂದಿಗೆ ನೀವು ಹೋಗ್ಬಾರ್ದು ಅಂತ ಕೇಳಿದ್ರೆ ಯಾರು ಕೂಡ ಆ ರೀತಿ ಹೇಳಿಲ್ಲ. ಪೌಲ ಸ್ಪಷ್ಟವಾಗಿ ಹೇಳ್ತಾರೆ, ನಿಮಗೆ ಮೇಲಿರುವವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ಅವರ ಕ್ಷೇಮಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ನೀವು ಸುಖವಾಗಿ ವಾಸ ಮಾಡುವುದಕ್ಕೆ ಅರಸರಿಗೋಸ್ಕರವಾಗಿ, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲ ಇದೆ, ಇಲ್ಲ ಅಂತ ಇಲ್ಲ. ಆದರೆ ಸಭೆಯ ಕೆಲಸ ಅವರೊಂದಿಗೆ ಹೋಗಿ ಕೈ ಜೋಡಿಸಿ ಅವರೊಂದಿಗೆ ಕುಳಿತು ಊಟ ಮಾಡುವುದಲ್ಲ. ಅರ್ಥ ಆಗ್ತಿದ್ಯಾ? ಅವರಿಗೆ ಪ್ರಾರ್ಥನೆ ಮಾಡಿ, ಅವ್ರು ಚೆನ್ನಾಗಿರ್ಲಿ. MLA ನೋ MP ನೋ ಯಾರು ಬೇಕಾದ್ರೂ ಅವ್ರು ಚೆನ್ನಾಗಿರ್ಲಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡೋದು ನಮ್ ಕರ್ತವ್ಯ. ಆದ್ರೆ ನೀವೋಗ ಅವ್ರ ಜೊತೆ ಹೋಗಿ ಕೂತ್ಕೊಂಡ್ರೆ ಇದ್ರಲ್ಲಿ ಏನ್ರಿ ತಪ್ಪಿದೆ ಅಂತ ನೀವು ಏನಾಗುತ್ತೆ ಗೊತ್ತಾ? ಅಲ್ಲಿ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ನೋಡಿ. ಇವರು ಬಂದು ಆಂಗಲ್ ನೋಡಿರೋದಿಲ್ಲ, ಮೇ ಬಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕೆಲವು ಚೆನ್ನಾಗಿರುತ್ತೆ. ಈಗ ಎಲಿಯ ಬಂದು ಆಹಾಬನು ಬಂದು ತಪ್ಪು ಮಾಡ್ಬೇಕಾದ್ರೆ ದಂಡಿಸ್ತಾರೆ, ಕರೆಕ್ಟ್ ತಾನೆ ಅಲ್ಲಿ. ಆದ್ರೆ ಅದೇ ಎಲಿಯ ಚಾರಪ್ತಿ ವಿಧಿಯ ಮನೆಗೆ ಹೋಗ್ತಾರಲ್ವಾ, ಅವ್ರ ಮನೇಲಿ ಇಷ್ಟು ದಿನ ಇದ್ರು ಅಂದ್ರೆ ಮಿನಿಮಮ್ 3 ವರ್ಷ ಮೇಲೆ ಇರ್ತಾರೆ. ಯಾಕಂದ್ರೆ ಕೇರಿ ತಾಳದಿಂದ ಹೊರ ಬಂದ ಕೂಡಲೇ ಚಾರಪ್ತ ವಿಧಿಯ ಮನೆಗೆ ಹೋಗ್ತಾರೆ. ಅಲ್ಲಿಂದ ಅವರು ಆ ಒಂದು ಮಂಜು ಮಳೆಯು ಬರುವವರೆಗೂ ಅವ್ರ ಮನೆಯಲ್ಲಿಯೇ ಇದ್ದಾರೆ, ಸರಿನಾ? ಆಲ್ಮೋಸ್ಟ್ ಒಂದು 2-3 ವರ್ಷ ಅಲ್ಲೇ ಇದ್ದಾರೆ. ಈಗ ಆ ತಾಯಿ ಒಂದ್ ಮಾತನ್ನ ಹೇಳ್ತಾರೆ, ಆ ಮನೆಯಲ್ಲಿ ಆ ಹುಡುಗ ಬಂದು ಆ ವ್ಯಾಧಿ ಬಂದು ಅವನು ಸತ್ತೋದ. ಆ ಸ್ಥಳದಲ್ಲಿ ಆ ತಾಯಿ ಎಲ್ಲಿ ಹೇಳ್ತಾರೆ, ಹಿಂಗೆ ನನ್ನ ಅಕ್ರಮವನ್ನು ನೆನಪಿಸುವುದಕ್ಕೋಸ್ಕರವಾಗಿ ಬಂದ್ರ ಅಂತ ಕೇಳ್ತಾರಲ್ಲಿ, ಸರಿನಾ? ಹಾಗಾದ್ರೆ ಆ ತಾಯಿ ಬಳಿ ಏನಿತ್ತು? ಅಕ್ರಮ ಇದೆ. ಅದಕ್ಕೆ ಎಲ್ಲಿನಿಗೆ ಗೊತ್ತಾಗ್ಲಿಲ್ಲ? ಆಹಾಬ್ ಬಳಿ ಇರ್ಬೇಕಾದ್ರೆ ಎಲಿಯನಿಗೆ ಅದು ಗೊತ್ತಾಗ್ತಾ ಇರಲಿಲ್ವಾ? ಅಲ್ಲಿ ಒಂದು ತೋಟವನ್ನ ಆಹಾಬನು ತೆಗೆದ ಕೂಡಲೇ ಇವ್ರು ಹೋಗಿ ಹೇಳ್ತಾರೆ, ಅಲ್ಲಿ ನಿನ್ನ ತೋಟವನ್ನ ತಗೊಂಡೆ ಅವನ ಬಳಿಯಿಂದ. ಅವ್ರು ಕೇಳ್ತಾರೆ, ಆಹಾಬನು ಕೇಳ್ತಾರೆ, ನನ್ನನ್ನು ಕಂಡು ಹಿಡಿದ ನೀನು? ಹೌದು, ಕಂಡು ಹಿಡಿದೆ. ಅವನನ್ನು ಕಂಡು ಹಿಡಿಯಲು ಗೊತ್ತಿರುವಂತ ಎಲಿಯನಿಗೆ ಈ ತಾಯಿ ಬಳಿ ಒಂದು ಅಕ್ರಮ ಇದೆ, ಕಂಡಿಡಿಯಕ್ಕಾಗ್ಲಿಲ್ಲ. ಸರಿ, ಆ ತಾಯಿ ಹೇಳ್ತಾ ಇರ್ತಾನೆ ಅಕ್ರಮ ಎಂಬುದಾಗಿ ಹೇಳಿ. ಇದುವೇ ಆಹಾಬನು ತಪ್ಪು ಮಾಡಿದ ಕೂಡಲೇ ನೀನೇ ಆ ಮನುಷ್ಯನು, ನೀನೇ ಎಂಬುದಾಗಿ ದಾವೀದನ ಬಳಿ ಹೇಳಿದ ರೀತಿಯಲ್ಲಿ ಆಹಾಬನ ಬಳಿ ಎಲಿಯ ಹೇಳ್ತಾರಲ್ಲಿ, ನೀನು ಆ ಕಳ್ಳ ತೋಟವನ್ನ ತಗೊಂಡಿದ್ಯಾ ಆ ರೀತಿ ಹೇಳ್ತಾರಲ್ವಾ. ಮತ್ತೆ ಯಾಕೆ ಆ ತಾಯಿ ಬಳಿಯಲ್ಲಿ ಅಕ್ರಮದಲ್ಲಿ ಇದೆಯಾ ಅಂತ ಹೇಳಿಲ್ಲ ಅವರು? ಇಲ್ವಾ? ಇವರು ಹೋಗಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೆ. ಎಂತ ಪ್ರಾರ್ಥನೆ ಮಾಡ್ತಾರೆ? ದೇವರೇ, ನಾನು ತಂಗಿದೆ ಊಟವನ್ನ ಕೊಟ್ರು, ಅದೆಲ್ಲ ಇರ್ಲಿ ಕಣಪ್ಪ. ಆ ತಾಯಿ ಅಕ್ರಮ ಮಾಡಿದೆ, ಅಕ್ರಮ ನಿಮಿತ್ತವಾಗಿ ಆ ಹುಡುಗನಿಗೆ ಏನ್ ಬಂದಿದೆ? ವ್ಯಾಧಿ ಬಂದಿದೆ. ಆಕ್ಚುಲಿ ಆ ವ್ಯಾಧಿ ಯಾಕೆ ಬಂತು ಅಂದ್ರೆ ಆ ತಾಯಿ ಮನೆ ತಿರುಗೋದಕ್ಕೋಸ್ಕರವಾಗಿ ಬಂದಿದೆ. ಆ ತಾಯಿ ಕೂಲಾಗಿ ಹೇಳ್ತಾ ಇದ್ರೆ ಎಲಿಯನ ಬಳಿ, ನನ್ನ ಅಕ್ರಮ ನೆನಪಿಸೋದಕ್ಕೋಸ್ಕರವಾಗಿ ಬಂದ ಅಂತ. ಆ ರೀತಿಯಾಗಿ ಎಲಿಯ ಕೂಡ ಹೌದು, ನಿನ್ನ ಅಕ್ರಮವೇ, ಮೊದಲು ಮನೆ ತಿರುಗು ಅಂತ ಹೇಳಲೇ ಇಲ್ಲ. ಇವರು ಹೋಗಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಾವು ಉಳ್ಕೊಳಕ್ಕೆ ಸ್ಥಳ ಕೊಟ್ಟು ಊಟವೆಲ್ಲ ಕೊಟ್ಟು. ಅರ್ಥ ಏನಂದ್ರೆ, ನೀವು ಆ ಮನೆಯಲ್ಲಿ ಇದ್ದು ಬಹಳ ಕ್ಲೋಸ್ ಆದ ನಂತರ ಅವರು ಮಾಡುವ ಅಕ್ರಮ ನಿಮಗೆ ಅಕ್ರಮ ತರ ಕಾಣಿಸಲ್ಲ. ಇದೇ ಸ್ತುತಿನೇ ಸಭೆಗೆ ಲೋಕದೊಂದಿಗೆ ಇರುವಂತದ್ದಾಗಿದೆ. ನೀವು ಹಲವು ಸಂದರ್ಭದಲ್ಲಿ ಅರಸರೊಂದಿಗೆ ಹೋಗಿ ಕೂರ್ಬೇಕಾದ್ರೆ ಅರಸರು ಮಾಡುವಂತಹ ತಪ್ಪನ್ನ ಖಂಡಿಸಿ ಹೇಳುವಷ್ಟು ಧೈರ್ಯ ನಿಮಗಿರುವುದಾದ್ರೆ ಅವ್ರ ಬಳಿ ಹೋಗಿ ಹೇಳ್ಬೋದು. ನೀವು ಬ್ಯಾಬಿಲೋನ್ ನಲ್ಲಿ ಎಲ್ಲರೂ ಹೇಳ್ತಾರೆ, ದಾನಿಯೇಲ್ ಇದ್ದರು ಸರಿ, ನೆಬೂಕದ್ನೆಚ್ಚರ್ ತಪ್ಪು ಮಾಡಿದ ಕೂಡಲೇ ಹೇಳುವಂತ ಧೈರ್ಯ ಅವರಿಗಿತ್ತು. ಅಲ್ಲಿ ನೆಬೂಕದ್ನೆಚ್ಚರ್ ಎಗೇನ್ಸ್ಟ್ ಆಗಿ ದೇವರ ಒಂದು ನ್ಯಾಯ ತೀರ್ಪನ್ನ ಕೊಡ್ತಾರಲ್ಲಿ, ವೃಕ್ಷಗಳು ಕತ್ತರಿಸಲ್ಪಡುತ್ತೆ, ಇದೆಲ್ಲ ಹಿಂಗಾಗುತ್ತೆ, ಎಲ್ಲವನ್ನ ಹೇಳ್ತಾರೆ. ಹೇಳಿದ ಕೂಡಲೇ ದಾನಿಯೇಲನಿಗೆ ಆ ಪ್ರಕಟಣೆ ಸಿಗುತ್ತದೆ. ಆದ್ರೆ ಅದಕ್ಕೋಸ್ಕರ ನೆಬೂಕದ್ನೆಚ್ಚರ್ ರಾಜ ಹಿಂಗೆಲ್ಲ ನಡೆಯುತ್ತೆ ಹಂಗೆಲ್ಲ ಅವ್ರು ಹೇಳದೆ, ಇದು ನಡೆಯುತ್ತೆ, ನೀವ್ 7 ವರ್ಷ ಇರ್ತೀರಾ, ಇಬ್ಬನಿ ಮಳೆ ನಿಮ್ ಮೇಲೆ ಬಂದದ್ದು ಬೀಳುತ್ತೆ, 7 ವರ್ಷ ಇರ್ತೀಯ, ಆ ಧೈರ್ಯ ಬೇಕಲ್ವಾ? ಹೇಳಕ್ಕಾಗುತ್ತಾ? ಇವತ್ತು ದಾನಿಯೇಲ್ ಬಂದು ಮೇದ್ಯ ಪರ್ಷಿಯ ಸಾಮ್ರಾಜ್ಯದಲ್ಲಿ ಇದ್ದಾರೆ. ಅವತ್ತು ಅರಸನು ಒಂದು ಕಾನೂನು ಆಗ್ತಾ ಇದೆ ದಾರಿಯಾವೆಷನಲ್ಲಿ, ಈ ರೀತಿಯಾಗಿ ಯಾರು ಅರಸನಲ್ಲದೆ ಬೇರೆ ಯಾರನ್ನು ನೀವು ವಿಜ್ಞಾಪನೆ ಮಾಡಬಾರ್ದು, ಬೇರೆ ಯಾವ ದೇವರ ಬಳಿ ಹೋಗ್ಬಾರ್ದು ಎಂಬುದಾಗಿ ಹೋಗಂತ ಅವ್ರ ಪಾಠ ಪ್ರಾರ್ಥನೆ ಮಾಡಿದ್ರೆ ಇವತ್ತು ಹಂಗೆ ಮಾಡಕ್ಕಾಗುತ್ತಾ? ಇವತ್ತು ಒಂದು ರಾಜ್ಯ ಭಾರದಲ್ಲಿ ಇದ್ದೀರಾ, ಆ ರಾಜ್ಯ ಒಂದು ತಪ್ಪು ಮಾಡ್ತಾ ಇದ್ದಾನೆ, ಒಂದು ಅರಸನಾಗೇನೋ ಒಂದು ಮಾಡ್ತಾನೆ, ಅದನ್ನ ಹೋಗಿ ಮಾಡಕ್ ಸಾಧ್ಯನಾ? ಅದಕ್ಕೆ ನೀವು ಉತ್ತರ ಕೊಡ್ತೀರಾ? ಅದು ಅವರಿಗೂ ದೇವರಿಗೂ ಬಿಟ್ಟದ್ದು. ನಾವ್ಯಾಕೆ ತಲೆ ಹಾಕ್ಬೇಕು? ಅವರು ಕೊಡುವ ಆಶೀರ್ವಾದವನ್ನ ಮಾತ್ರ ಪಡೆಯೋಣ. ಇದೇ ದಾನಿಯೇಲ, ಬೆಲ್ತಾಶಾಸರ್ ಅಷ್ಟು ದೊಡ್ಡ ತಪ್ಪು ಮಾಡ್ತಾರೆ, ನ್ಯಾಯ ತೀರ್ಪು ಬರುತ್ತೆ. ಅದೇ ಬೆಲ್ತಾಶಾಸರ್ ರಾಜನಾಗಿದ್ದಾನಲ್ಲಿ, ನಿನ್ನನ್ನ ಘನಪಡಿಸುವವನಾಗಿದ್ದೇನೆ, ನಿನ್ನ 3ನೇ ಮುಖ್ಯಾಧಿಕಾರಿಯಾಗಿ ಮಾಡ್ತೀನಿ, ನಿನ್ನ ಬಂದು ಎಲ್ಲರಿಗೂ ನಾಯಕನಾಗಿ ಮಾಡ್ತೀನಿ, ದೇಶದಲ್ಲಿ 3ನೇ ವ್ಯಕ್ತಿಯಾಗಿ ಇಡ್ತೀನಿ. ಅವ್ನು ಹೇಳ್ತಾನೆ ಅವಾಗ, ನಿನ್ನ ಆಶೀರ್ವಾದ ನಿನ್ನ ಬಳಿಯಲ್ಲಿರಲಿ, ಇದನ್ನ ತೆಗೆದು ಬೇರೆ ಯಾರ ಬಳಿಯಾದ್ರೂ ಕೊಡು. ಈ ಧೈರ್ಯ ಬರುತ್ತಾ? ಈ ಧೈರ್ಯ ಬರುತ್ತೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು? ರಾಜರೊಂದಿಗೆ ಕೂರ್ಬೋದು. ಇವತ್ತು ಆ ಧೈರ್ಯ ಬರಲ್ಲ. ಹೇಳ್ಬೇಕಾದ್ರೆ ತಪ್ಪು ಅಂತ ಹೇಳಕ್ಕಾಗುತ್ತಾ? ನಿಮ್ಮ ಏರಿಯಾದಲ್ಲಿ ಇವತ್ತಿರುವಂತಹ ಸೇವಕರಿಗೆಲ್ಲ ಆ ರೀತಿಯಾಗಿ ಒಂದು ಭಾವನೆ ಇದೆ, ಯಾರೋ ಒಬ್ಬ ಗೊತ್ತಿರುವಂತಹ ವ್ಯಕ್ತಿ ಒಳ್ಳೆ ಪೋಸ್ಟಿಂಗ್ ಅಲ್ಲಿ ಇದ್ದಾರೆ, ಅವ್ರು ಗೊತ್ತು ಅಂತ ಇಟ್ಕೊಳ್ಳಿ, ಒಂದು ಸಂತೋಷ ಅದರಲ್ಲಿ. ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು. ನಿಮಗ ಸಹವಾಸ ಮುಖ್ಯ ಅಲ್ವೇ ಅಲ್ಲ? ಆ ಸಹವಾಸ ಮುಖ್ಯವಲ್ಲ. ನೀವು
ಈ ಸೇವೆಯನ್ನು ಆರಂಭಿಸುವಾಗ ಆತ್ಮಿಕ ಜೀವನದಲ್ಲಿ ಬರಬೇಕಾದ್ರೆ ನಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಯಾರು. ಹೌದು. ನಿಮಗೆ ಗೊತ್ತಿರೋ ಒಬ್ಬರು ಯೇಸು ಕ್ರಿಸ್ತನು ಮಾತ್ರವೇ ಅಲ್ವಾ? ಆ ಯೇಸು ಕ್ರಿಸ್ತನ ಇಟ್ಕೊಂತ ನೀವು ಅಲ್ಲಿ ಹೋದ್ರಿ, ಹೌದು. ಆದ್ರೆ ಏನ್ ನಡೆಯುತ್ತಲ್ಲಿ? ಹ್ಮ್. ನಿಮ್ಮನ್ನ ಯಾರು ಕೈ ಬಿಟ್ಟಿದ್ದು? ಹ್ಮ್. ದೇವರು ತಂದು ಮೇಲ್ ಕೂರಿಸಿದರಲ್ವಾ, ಅವತ್ತು ನಿಮಗೆ ಯಾರು ಇಲ್ವಲ್ಲ. ಹ್ಮ್. ಕೋಲು ದೊಣ್ಣೆಯಿಂದ ಬಂದ್ವಿ, ದೊಡ್ಡ ಪರಿವಾರವಾಗಿ ಮಾರ್ಪಡಿಸಿದ ಯಾರು? ದೇವರಲ್ಲವೇ? ಹೌದು. ಇವತ್ತೇನ್ ನಡೀತಾ ಇದೆ? ಆದ್ರೆ ನಾವು ಈ ರೀತಿಯಾಗಿ ಒಂದು ಸ್ಥಳಕ್ಕೆ ಬಂದಿದ್ ಕೂಡ ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಅವ್ರು ನಮ್ಮ ಏರಿಯಾದಲ್ಲಿ. ನಾನು ಇವಾಗ ಕೂಡ ಹೇಳ್ತೀನಿ, ನೀವು ಅರಸನ ಬಳಿ ಹುಡ್ಕೊಂಡು ಹೋಗ್ಬೇಕು ಅವಶ್ಯಕತೆ ಇಲ್ಲ. ಹೌದು. ಅರಸರು ನಿಮ್ಮ ಬಳಿ ಹುಡ್ಕೊಂಡ್ಬಿಡ್ಬೇಕು ಪ್ರಾರ್ಥನೆಗೆ, ಹ್ಮ್. ಅದುವೇ ಸರಿ. ಅದನ್ನ ನೀವು ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ. ನೀವು ನಿಮ್ಮ ಸ್ಥಳದಲ್ಲಿ ಇರಿ, ದೇವರು ನಿಮ್ಮನ್ನ ಘನಪಡಿಸುವುದಕ್ಕೆ ಶಕ್ತನಾಗಿದ್ದಾರೆ. ಇವತ್ತೇನಾಗಿದೆ ಅಂದ್ರೆ ಬದರ್, ಇವತ್ತು ಅವಶ್ಯಕತೆಗೋಸ್ಕರ ಹೋಗಿ ಲೋಕಲ್ ಜನರ ಜೊತೆ ಸೇರೋದು, ಕಾಂಪ್ರಮೈಸ್, ಈ ಕಾಂಪ್ರಮೈಸ್ ಅನ್ನೋದೇ ಇವತ್ತು ದೊಡ್ಡ ಮಾತಾಗಿದೆ. ಯಾಕಂದ್ರೆ ಅವರ ಅವಶ್ಯಕತೆಗೋಸ್ಕರ, ಅವರ ನೀಡ್ಗೋಸ್ಕರ ಲೋಕದವ್ರ ಜೊತೆಗೆ ಬಹಳ ಈಸಿಯಾಗಿ ಕಾಂಪ್ರಮೈಸ್ ಆಗ್ತಾರೆ. ಅದುವೇ ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕಾಂಪ್ರಮೈಸ್ ಆಗಿ ಅವ್ರ ಹತ್ರ ಹೋಗ್ತಿರಲ್ವಾ, ಅವರ ಬಳಿ ಯಾವುದೋ ಒಂದು ವಿಷಯಕ್ಕೋಸ್ಕರ ಹೋಗ್ತಿರಲ್ವಾ, ಆಟೋಮೆಟಿಕ್ ಆಗಿ ಇವರನ್ನ ಬಿಟ್ಟು ಅವರ ಬಳಿ ಹೋಗ್ತೀರಾ ಅಂತ ಅರ್ಥ. ಹೌದು. ಇವರೇನ್ ಅನ್ಕೋತಾರೆ ಅಂತ ಹೇಳಿದ್ರೆ, ದೊರೆತನ ಅಧಿಕಾರಿಗಳು ದೇವರಿಂದ ಏರ್ಪಡುತ್ತೆ, ಅರಸರನ್ನ ತಳ್ಳಿ ಅರಸರನ್ನ ಎಬ್ಬಿಸುವವರು ದೇವರು, ಅದ್ರ ಭಿನ್ನಾಭಿಪ್ರಾಯನೇ ಇಲ್ಲ. ಆದ್ರೆ ನನಗೆ ರಾಜ್ಯ ನಮ್ಮ ಅಪ್ಪನೇ, ಅಷ್ಟು ತಾನೇ ಇದೆ. ಹೌದು. ನನಗೆ ಸಹಾಯ ಮಾಡುವುದಕ್ಕೆ ಮನುಷ್ಯರ ದಯೆ ಕೂಡ ಬೇಕು. ಬೈಬಲ್ ಹಂಗೆ ಹೇಳುತ್ತೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಬೇಕಾದ್ರೆ, ದೇಹ ಬಲದಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ವೃದ್ಧಿಯಾಗುತ್ತಾ ಬಂದರು ಎಂಬುದಾಗಿದೆ. ಮನುಷ್ಯರ ದಯವು ಬೇಕು. ಆದರೆ ಯೇಸು ಕ್ರಿಸ್ತನು ಮರಿಯಳನ್ನ ಯೋಸೆಫನ ಹುಡುಕಿಕೊಂಡು ಹೋದ್ರ, ಅಥವಾ ಯೋಸೆಫ್ ಮರಿಯಳನ್ನ ಪರಲೋಕ ಯೇಸು ಕ್ರಿಸ್ತನಿಗೋಸ್ಕರ ನೇಮಿಸಿತ? ಪರಲೋಕ ನೇಮಿಸುತ್ತೆ. ಅದು ನೇಮಿಸುತ್ತೆ. ಆಯಾ ಸ್ಥಳಕ್ಕೆ ಒಂದೊಂದು ವ್ಯಕ್ತಿಯನ್ನ ನೇಮಿಸುತ್ತೆ ಅದು. ಹೌದು. ಯೇಸು ಮನಸ್ಸು ಮಾಡಿದ್ರೆ ಅದ್ಭುತವನ್ನ ಮಾಡಿ ಪಿಲಾತನ ಮನೆಯಿಂದ ಹೊರಗೆ ಬರಕ್ ಸಾಧ್ಯ ಆಗ್ತಿರ್ಲಿಲ್ವಾ? ಸಾಧ್ಯ. ಪಿಲಾತನ ಹೆಂಡತಿ ಏನ್ ಹೇಳ್ತಾರೆ ಅಲ್ಲಿ? ಆ ಮನುಷ್ಯನು ನೀತಿವಂತ ಎಂಬುದಾಗಿ ಹೇಳ್ತಾರೆ. ಅಷ್ಟೇ ತಾನೇ? ಅದನ್ನ ಯೇಸು ಯೂಸ್ ಮಾಡಕ್ ಸಾಧ್ಯನಾ ಇಲ್ವಾ? ಸಾಧ್ಯ. ಅಷ್ಟೇ ಕೆಲಸ ಮುಗೀತು ಅಲ್ವಾ? ಇದೇ ಎಲಿಯ ಎಜೆಬೆಲಳ ಬಳಿಯಲ್ಲಿ ಕಾಂಪ್ರಮೈಸ್ ಆಗಿದ್ರೆ ಏನ್ ಸಮಸ್ಯೆ ಇತ್ತು? ಹೌದು. ಏನು ಇಲ್ಲ ಅಲ್ವಾ? ಮತ್ ಯಾಕೆ ಸತ್ಯವನ್ನ ಸತ್ಯವಾಗಿ ಹೇಳ್ಬೇಕಾದ್ರೆ ನೀವು ದೇವರ ಪಕ್ಕ ನಿಲ್ರಿ. ನೀವು ಬಂದು ಯಾರ ಬಳಿನ ಹೋಗಿ ನೀವು ಮಾಡ್ತಿರೋ ತಪ್ಪು ಅಂತ ಹೇಳಕ್ ಹೇಳ್ತಿಲ್ಲ. ಅದೇ ಸಂದರ್ಭದಲ್ಲಿ ಅವರ ಬಳಿ ಆಶೀರ್ವಾದಕ್ಕೋಸ್ಕರವಾಗಿ ಹೋಗಿ ನಿಲ್ಬೇಡಿ. ಆಶೀರ್ವಾದವಾಗಿ ನಿಲ್ಲುವುದಕ್ಕೆ ನೀವು ಧೈರ್ಯವಾಗಿದ್ರೆ ಅವ್ರು ಮಾಡುವ ತಪ್ಪನ್ನು ಕೂಡ ಹೇಳುವುದು ಧೈರ್ಯವಾಗಿರಿ. ನಿಮ್ಮಿಂದ ಹೇಳಕ್ಕಾಗಲ್ಲ ಅಲ್ವಾ? ಜಸ್ಟ್ ಯು ಗೋ ಹೆಡ್. ನಿಮ್ಮ ಸೇವೆನ ನೀವು ಮಾಡ್ತಾ ಹೋಗ್ರಿ. ಯಾರ ಬಗ್ಗೆ ಏಂತರ ಬಗ್ಗೆ ನೀವು ಯೋಚನೆ ಮಾಡೋದ್ ಬೇಡ, ಮಾತಾಡೋದ್ ಬೇಡ. ಯಾವ ಸತ್ಯ ಯಾವಾಗ್ಲೂ ಹೇಳ್ತೀನಿ, ಯಾರು ಸೈತನನು ಅಂತ ಹೇಳುವುದಕ್ಕೆ ದೇವರು ನನ್ನ ಕರೆದಿಲ್ಲ, ಯಾರು ದೇವರು ಎಂಬುದಾಗಿ ಹೇಳುವುದಕ್ಕೆ ಕರೆದಿದ್ದಾರೆ. ಯೇಸು ಕ್ರಿಸ್ತನು ಸತ್ಯ ದೇವರು, ಇಷ್ಟೇ ನನ್ನ ಕೆಲಸ. ಯಾವುದು ಸೈತನ ಅಂತ ಹೇಳುವ ಅವಶ್ಯಕತೆ ನನಗಿಲ್ಲ. ಅದೇ ರೀತಿ ಯಾರ ಬಗ್ಗೆ ತಪ್ಪುರಿಸಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ಯೇಸು ಕ್ರಿಸ್ತ ನೋಡಿದಿರಲ್ವಾ, ಈ ಇದ್ದ 33 ವರ್ಷ ಫುಲ್ ಟೈಮ್ ಮಿನಿಸ್ಟ್ರಿ, ಅದರೊಳಗೆ ಯಾವ ಅರಸನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅವರು? ಇಲ್ಲ. ಹಾಗಾದ್ರೆ ಅರಸರು ಕರೆಕ್ಟ್ ಆಗಿದ್ರ ಅವತ್ತು? ಇಲ್ಲ. ಕರೆಕ್ಟ್ ಆಗಿ ಒಬ್ಬನೇ ಒಬ್ಬ ಬಂದು ಕೇಳ್ತಾನಲ್ಲಿ, ನಿಮ್ಮನ್ನ ಬರುವಂತೆ ಇರೋದು ಕರೀತಾ ಇದ್ದಾನೆ, ಬರಕ್ಕಾಗಲ್ಲ ಅಂತ ನರಿಯ ಬಳಿ ಹೋಗಿ ಹೇಳ್ರಿ. ಅಷ್ಟು ನಡೆಯುತ್ತೆ ವಿನಃ ಇವರಿರುವಂತಹ ಅರಸರನ್ನ ಬೈತಾ ಇರಲಿಲ್ಲ, ಅಥವಾ ಇರುವಂತ ಅರಸರನ್ನ ಹೋಗಿ ನೋಡ್ತಾ ಇರಲಿಲ್ಲ. ಹೋಗೋದರಲ್ಲಿ ಇರೋದನ್ನ ನೋಡ್ಕೊಂಡು ಹೋಗೋಣ, ಪಿಲಾತನ್ ನೋಡೋಣ, ಇಲ್ಲಿ ಯಾರಪ್ಪ ಸೀಸರ್ ಇದ್ದಾರೆ ಅವ್ರನ್ನ ಹೋಗಿ ನೋಡೋಣ, ಅವಶ್ಯಕತೆನೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಏನ್ ಸೇವೆ ಇತ್ತು ಅದನ್ನ ಮಾಡ್ತಾ ಹೋಗ್ತಾ ಇದ್ರು ಅಷ್ಟೇ. ಅಷ್ಟೇ. ನನಗೆ ಕೊಡಲ್ಪಟ್ಟಂತಹ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ, ಅವ್ರಿಗೆ ಕೊಡಲ್ಪಟ್ಟ ಕೆಲಸವನ್ನ ಅವ್ರು ಮಾಡ್ತಾ ಹೋಗ್ತಾ ಇದ್ದಾರೆ. ಅವರಿಗೆ ಬೇಕು ಅಂದ್ರೆ ನನ್ನ ಬಳಿ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ನಾನು ಅವ್ರ ಬಳಿ ಹೋಗಿ ನಿಲ್ಲಲ್ಲ. ನಮ್ಗೂ ಅಗತ್ಯ ಬರಲ್ವಾ? ಬರುತ್ತೆ. ಯಾರಿಲ್ಲ ಅಂತ ಹೇಳಿದ್ದು? ಅಗತ್ಯತೆ ಖಂಡಿತ ಬರುತ್ತೆ. ನನಗೆ ಯಾವ ರೀತಿ ಅರಸನ ಬಳಿ ಹೋದ್ರೆ ಸಿಗುತ್ತೆ ಅಂತ ನಂಬಿಕೆ ಇರುತ್ತಲ್ವಾ, ಅದಕ್ಕಿಂತ ದೊಡ್ಡ ನಂಬಿಕೆ ಇದೆ ಅರಸನ ಬಳಿ ಹೋದ್ರೆ ಸಿಗುತ್ತೆ ಅಂತ. ಹೌದು. ಅವರು ಕೊಡುತ್ತಾರೆ. ಆಕಾಶದ ದ್ವಾರಗಳನ್ನು ತೆರೆದು ಆಶೀರ್ವಾದ ಮಾಡ್ತಾರೆ. ಇವರಿಗೇನಂದ್ರೆ, ಈ ಲೋಕದಲ್ಲಿ ನಿಶ್ಚಯಿಸಿಕೊಳ್ಳುವಂತದ್ರಲ್ಲಿ, ಅದು ಈ ಕಾಲಘಟ್ಟದಲ್ಲಿರುವಂತಹ ಸಭೆಗಳು ಬಹಳ ವೇಗವಾಗಿವೆ. ಅವರಿಗೆ ಬಂದು ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ನೀವು ಬಂದು ಒಂದು ವಿಶ್ವಾಸಿ ನನ್ನನ್ನು ಕೇಳುವುದಾದರೆ, ವಿಶ್ವಾಸಿ ಎನ್ನುವಂತಹ ಟೈಟಲ್ ಇದೆಯಲ್ಲ, ಬಹಳ ದೊಡ್ಡ ಆಶೀರ್ವಾದ ಗೊತ್ತಾ? ಐ ಆಮ್ ಎ ಬಿಲೀವರ್ ಆಫ್ ಜೀಸಸ್ ಕ್ರೈಸ್ಟ್. ಇದರ ನಂತರ ರಾಯಭಾರಿ, ಅಂಬಾಸಿಡರ್ ಆಫ್ ಕ್ರೈಸ್ಟ್. ಇದರ ನಂತರ ಶಿಷ್ಯನು, ಡಿಸೈಪಲ್ ಆಫ್ ಕ್ರೈಸ್ಟ್. ಇದರ ನಂತರ ಸೇವಕ, ಸರ್ವೆಂಟ್ ಆಫ್ ಕ್ರೈಸ್ಟ್, ಸರ್ವೆಂಟ್ ಆಫ್ ಗಾಡ್. ಇಷ್ಟೊಂದೇ ಅಲ್ವಾ? ಇದನ್ನ ದಾಟಿ ಇವತ್ತೆಲ್ಲರಿಗೂ ಒಂದು ಆಸೆ ಇದೆ, ನಾನು MLA ಆಗ್ಬೇಕು, ನಾನು MP ಆಗ್ಬೇಕು, ನಾನು ಅದಾಗಬೇಕು. ಒಂದು ಎಕ್ಸಾಂಪಲ್ ಏನಂದ್ರೆ ಬದರ್, ನಾವು ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ವಿ, ಬಿಲಿಗ್ರಾಮ್ಗೆ ಪ್ರೆಸಿಡೆಂಟ್ ಆಗೋಂಥ ಆಪರ್ಚುನಿಟಿ ಭಾಳ ಬಂದಾಗ ಕೂಡ ಅವ್ರು ಏನು ಹೇಳ್ತಾರೆ ಅಂದರೆ, ಐ ಡೋಂಟ್ ವಾಂಟ್ ಟು ಡಿ ಪ್ರಮೋಟ್ ಮೈ ಸೆಲ್ಫ್ ಅಂತ ಹೇಳ್ತಾರೆ. ದೇವ್ರು ನನಗೆ ಈಗ ಆಲ್ರೆಡಿ ಭಾಳ ಉನ್ನತವಾದ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಈ ಲೋಕದಲ್ಲಿ ಪ್ರೆಸಿಡೆಂಟ್ ಆಗೋದ್ರಿಂದ ನಾನು ಡಿ ಪ್ರಮೋಟ್ ಆಗಿ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೋಸ್ಕರವಾಗಿ ಆ ದೇವ ಮನುಷ್ಯರನ್ನ ಇವತ್ತು ಕೂಡ ದೇವರು ಹೆಚ್ಚಿಸಿ ಉನ್ನತದಲ್ಲಿ ಇಟ್ಟಿದ್ದಾರೆ ದೇವರು. ಯಾವ ಅಮೆರಿಕ ರಾಷ್ಟ್ರಪತಿಯು ಬಿಲಿಗ್ರಾಮ್ ಬಗ್ಗೆ ತಪ್ಪಾಗಿ ಮಾತಾಡಬಾರದು ಎಂಬುದಾಗಿ ಅಂತಸ್ತೊಳ್ಳಿ ಇಟ್ಟಿದ್ದಾರೆ ದೇವರು. ಎಲ್ಲ ದೇವರಲ್ಲಿರುವಂತಹ ಸೇವಕರು ಹಾಗೆ. ಇನ್ನೊಂದು ಬ್ರದರ್, ನೀವು ಅವಾಗಲೇ ಹೇಳಿದ್ರಿ, ಇವಾಗ ನಾವು ಒಬ್ಬರ ಹತ್ರ ಹೋಗ್ತೀವಿ ಅಂದ್ರೆ ಅವ್ರಿಗೆ ಖಂಡಿಸುವಂತ ಗುಣ ಇದ್ದರೆ ಮಾತ್ರ ನಾವು ಹೋಗ್ಬೇಕು ಅಂತ. ಈಗ ನಾವು ಬಿಲಿಗ್ರಾಮ್ ಎಕ್ಸಾಂಪಲ್ ತಗೊಂಡ್ರೆ, ಅವ್ರ ಎಲ್ಲ ಪ್ರೆಸಿಡೆಂಟ್ ಅವರು ಕೂಡ ಏನಾದರೂ ದೇಶದಲ್ಲಿ ಒಂದು ಸಮಸ್ಯೆ ಬರುತ್ತೆ, ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಅವ್ರು ಬಿಲಿಗ್ರಾಮ್ ಹತ್ರನೇ ಬರ್ತಾ ಇದ್ರು, ಬಿಲಿಗ್ರಾಮ್ ಅವ್ರಿಗೆ ಸಜೆಷನ್ ಹೇಳ್ತಾ ಇದ್ರು. ಅದೇ ತಾನೇ ಸರಿಯಾಗಿರುತ್ತೆ ಅಲ್ವಾ? ಇವಾಗ ಎಲಿಯನ ಹುಡುಕಿ ಅಹಾಬ ಬರ್ಬೇಕಲ್ವಾ? ಹೌದು. ಎಲಿಶುನನ ಹುಡುಕಿತಾನೆ ಇಸ್ರೇಲ್ ಅರಸನು ಬರಬೇಕು. ಸೌಲ್ ಬಂದು ಸಮುವೇಲನ ಹುಡುಕಿತಾನೆ ಅವರು ಬರಬೇಕಲ್ಲಿ. ಯೇಸು ಕ್ರಿಸ್ತನ ಹುಡುಕಿತಾನೆ ಜನಗಳು ಬರಬೇಕು. ಕೊರ್ನೇಲಿಯು ಪೇತ್ರನ ಹುಡುಕಿತಾನೆ ಬರಬೇಕು.
ಇದು ಬಂದು ನಿಮ್ಮ ಅಭಿಷೇಕ. ಆಕ್ಚುಲ್ ಆಗಿ ಇವರಿಗೆ ಇನ್ನೊಂದು ಕೂಡ ಆ ಅಭಿಷೇಕದಲ್ಲಿ ಒಂದು ಪಾರ್ಟ್ ಇವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತೀನಿ ನಾನು. ವಿಶ್ವಾಸದಿಂದ ಸೇವಕನವರೆಗೂ ಹೇಳ್ತೀನಿ. ನೀವು ಯಾರು ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ? ನಿಮ್ಮನ್ನ ಗುರುತಿಸ್ಕೊಳ್ಳಿ ಸ್ಪಿರಿಚುವಲ್ ಆಗಿ ಅಂತ ಏನಂತ ಗುರುತಿಸ್ಕೋತೀರಾ? ವಿಶ್ವಾಸಿ, ಸೇವಕ ಅಂತ ಹೇಳ್ತೀರಲ್ವಾ? ಸೇವಕನ ಬಹು ಮುಖ್ಯವಾಗಿ ವಿಷಯ ಏನ್ ಗೊತ್ತಾ? ಎರಡಿದೆ. ಅರಸರು ಯಾಜಕರಾಗಿ ಅವರು ಕರೆಯಲ್ಪಟ್ಟಿದ್ದಾರೆ. ಪ್ರಕಟಣೆ 1:6 ಹೇಳುತ್ತದೆ, ನಮ್ಮನ್ನ ರಾಜ್ಯವನ್ನಾಗಿ ಯಾಜಕರನ್ನಾಗಿ ದೇವರು ಕರೆದಿದ್ದಾರೆ ಎಂಬುದಾಗಿ. ಇವಾಗ ಹೇಳ್ರಿ, ಇವರಿಗಿಂತ ದೊಡ್ಡ ಅರಸನ ಬಳಿಯಲ್ಲಿ ಅರಸನಾಗಿರಲು ದೇವರು ಕರೆದಿದ್ದಾರೆ. ನೋಡಿದ್ರಾ? ಸರಿನಾ? ನೀವು ಹುಡುಕಿ ಹೋಗುವಂತಹ ಅರಸು 5 ವರ್ಷ ಇರ್ತಾರೆ, 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, ಅನಂತರ ರಾಜ ಇರ್ತಾರ ಅಲ್ವಾ? ಇರಲ್ಲ. ಆದರೆ ನನ್ನ ಅರಸು ನಿತ್ಯವಾಗಿರುವ ರಾಜ. ಸರಿ, ನೀವು ನನ್ನ MLA ಮಾಡ್ಬಿಡ್ರಿ, MP ನಮ್ಮನ್ನ ಮಾಡ್ಬಿಡ್ರಿ, 5 ವರ್ಷ, 10 ವರ್ಷ, 20 ವರ್ಷ ಇರ್ತೀನ? ಅದಕ್ ಮೇಲೆ ಇರಲ್ಲ, ಇಲ್ವಾ? ಆದ್ರೆ ದೇವರನ್ನ ನಿತ್ಯ ರಾಜ್ಯವಾಗಿ ಮಾರ್ಪಡಿಸಿದ್ದಾರೆ. ಅಂದ್ರೆ ಬ್ರದರ್, ಈ ಲೋಕದಲ್ಲಿ ಸಿಗಂತ ಯಾವುದೇ ಸ್ಥಾನಮಾನ ಯಾವುದೇ ಆಗಿರೋದು ಅದೆಲ್ಲ ಟೆಂಪರರಿ, ಬಟ್ ಎಟರ್ನಲ್ ಆಗಿ ಬಂದಿ ದೇವ್ರ ನಮ್ಗೆ ಪರಲೋಕದಲ್ಲಿ. ಎಟರ್ನಲ್ ಅಂದ್ರೆ ಪರ್ಮನೆಂಟೇ ಅದು, ಇಲ್ವಾ? ಹಾಗಾದ್ರೆ ಇವರು ಯಾರಿಗೂ ಏನ್ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಈ ಲೋಕದೊಂದಿಗೆ ಕೆಲವರು ಈ ರೀತಿಯಾಗಿ ಹೇಳ್ತಾರೆ, ಹಾಗಾದ್ರೆ ನಾವು ಲೋಕದಲ್ಲಿ ಇದೀವಲ್ಲ, ನಮಗೊಂದು ಫ್ಯಾನ್ ಬೇಡವಾ, ಲೈಟ್ ಬೇಡವಾ, ಇದು ಏನು ಒಂದು ಅರ್ಥೈಸುವಿಕೆ ಅರ್ಥ ಆಗ್ತಿಲ್ಲ. ಹಾಗಾದ್ರೆ ಲೋಕದಲ್ಲಿ ಲೈಟ್ ತಗೋತೀರಾ ನೀವು? ಬಹಳ ಜನ ಒಂದು ನೀವು ಹೇಳಿದ್ ಕೇಳ್ತಾ ಇದ್ದೀನಿ. ಬಹಳ ಜನ ಈಗ ನಾವು ಈಗ ಅನೇಕ ಸಾರಿ ಇದು ಲಾಸ್ಟ್ ಟೈಮ್ ಎಲ್ಲ ಸುಳ್ಳು ಉಪದೇಶಗಳ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಬಹಳ ಜನ ಏನ್ ಅನ್ಕೊಂತಾರೆ ಅಂದ್ರೆ, ಈಗ ನಾವು ಸ್ಟೇಜ್ ಸೆಟಪ್ ಅಲ್ಲಿ ಮೈಕ್ ಬೇಡವಾ, ಲೈಟ್ ಬೇಡವಾ, ಅದನ್ನು ಕೂಡ ಲೋಕ ಅಂತ ಹೇಳ್ತಿರಲ್ಲ ಅಂತ, ಇದನ್ನೇ ಲೋಕ ಅಂತ ಬಹಳ ಜನ ತಪ್ಪಾಗಿ ತಿಳ್ಕೊಂತಾರೆ. ನನಗೆ ಅದು ಯಾವ ರೀತಿ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಲೋಕ ಅಂತ ಬೆಳಗ್ಗೆ ಬರ್ತಾ ಇರೋದು, ಲೋಕ ಅಂದ್ರೆ ನಾವು ಊಟ ಮಾಡಬಾರ್ದು, ನೀರ್ ಕುಡಿಬಾರ್ದು, ಡ್ರೆಸ್ ಹಾಕಬಾರ್ದು, ಏನು ಮಾಡಬಾರ್ದು, ಅದು ಕೂಡ ಲೋಕ ತಾನೇ ಬರ್ತದೆ. ಅದು ನಾವಲ್ಲಿರುವಂತಹ ವಸ್ತು ಬಗ್ಗೆ ಮಾತಾಡ್ತಿದ್ರ, ಲೋಕದ ಆಸೆ ಬಗ್ಗೆ ಮಾತಾಡ್ತಿದೀವಿ. ಇವರಿಗೆ ವಸ್ತುವಿನ ಆಸೆಗೆ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಇವ ನಾವು ತಗೋತೀವಿ, ಕ್ಯಾಮ್ರಾ ಬೇಕು, ಲೈಟ್ ಬೇಕು, ಎಲ್ಲ ಬೇಕು, ಇದು ಬಂದು ಲೋಕ ಎಂಬುದಾಗಿ ಇವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಲೋಕದಲ್ಲಿ ವಸ್ತುವಿನ ಆಸೆ ಅಂತ ಇದೆಯಲ್ಲ, ಅದುವೇ ಲೋಕ ಎಂಬುದಾಗಿ ವಾಕ್ಯ ಹೇಳುತ್ತೆ. ಕಣ್ಗಳ ಇಚ್ಛೆ, ಕಣ್ಣನ್ನ ತಪ್ಪು ಅಂತ ಹೇಳ್ತಿಲ್ಲ, ನೋಡೋದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ಆಸೆಯಿಂದ ನೋಡಬೇಡಿ. ಶಾರೀರಿಕವಾದ ಇಚ್ಛೆಗಳು, ಶಾರೀರಿಕವಾದ ದೇವರೇ ಬೈಬಲ್ ಇರುತ್ತೆ ಹೇಳ್ತಾರೆ, ಈ ದೇಹದ ಒಳಗೆ ಆತ್ಮವನ್ನ ದೇವರೇ ಇಟ್ಟಿದ್ದಾರೆ. ಆ ರೀತಿ ಇರುವಲ್ಲಿ ಈ ದೇಹವನ್ನ ಬೈಬಲ್ ಅಂತ ಹೇಳಿಲ್ಲ, ತಪ್ಪಂತ ಹೇಳ್ತಿಲ್ಲ. ಈ ಶರೀರವು ತಪ್ಪಾಗಿ ಹೋಗ್ಬೇಕಾದ್ರೆ ಇಚ್ಛೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ನೀನು ಚೆನ್ನಾಗಿ ಕೂರು, ಯಾರು ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಕೂರ್ ಬೇಕಾದ್ರೆ ಒಂದು ಹೆಮ್ಮೆ ಬರುತ್ತಲ್ಲ, ಅದು ತಪ್ಪು ಅಂತ ವಾಕ್ಯ ಹೇಳ್ತಿದೆ, ಇಲ್ವಾ? ಇವಾಗ ಕೂಡ ಹೇಳ್ತೇನೆ, ಆಲ್ಕೋಹಾಲ್ ಎನ್ನುವುದು ನಿಮ್ಮ ದೇಹಕ್ಕೆ ಬೇಕಾಗಿರುವ ಕಂಟೆಂಟ್. ನೀವು ಸೇವಿಸುವ ಎಲ್ಲ ಆಹಾರದಲ್ಲಿ ಒಂದು ಪರ್ಸೆಂಟೇಜ್ ಇದೆ. ಮೆಡಿಸಿನ್ಸ್ ಅಲ್ಲಿ ಅದ್ರಲ್ಲಿ ಕೂಡ ಆಲ್ಕೋಹಾಲ್ ಇದೆ. ನೀವು ಮೊಸರು ತಿಂದ್ರು ಕೂಡ ಅದರಲ್ಲಿ 0.2% ಏನೋ ಆಲ್ಕೋಹಾಲ್ ಇದೆ ಒಳಗೆ. ಈಗ ಆಲ್ಕೋಹಾಲ್ ತಪ್ಪ, ಆಲ್ಕೋಹಾಲ್ ಅಡಿಕ್ಷನ್ ತಪ್ಪ? ಅಡಿಕ್ಷನ್ ತಪ್ಪ. ನಾನು ಕುಡಿಯಬೇಕು ಎಂಬುದಾಗಿ ಆಲ್ಕೋಹಾಲ್ನ ಕುಡಿತೀರಲ್ವಾ, ನನಗೆ ಆ ಮದ್ಯಪಾನ ಬೇಕು ಅಂತೇಳಿ, ಅದುವೇ ತಪ್ಪು ನಿಮಗೆ. ಆ ಒಂದು ಕರಡೊಳಗೆ, ಮೊಸರೊಳಗಿರುವಂತಹ ಆ ಹಣ್ಣಲ್ಲಿರುವಂತಹ ಆಲ್ಕೋಹಾಲ್ನ ಯಾವತ್ತಾರು ತಪ್ಪು ಅಂತ ಹೇಳಿದ್ದೀವಿ ನಾವು? ಹಾಗಾದ್ರೆ ಒಂದು ಗ್ರೂಪ್ ಯಾವ ರೀತಿ ಅರ್ಥ ಮಾಡ್ಕೊಂತಾರೆ ಅಂದ್ರೆ, ಲೋಕಕ್ಕೂ ಲೋಕದ ಆಸೆಗೂ ಇಚ್ಛೆಗಳನ್ನ ಹೆಂಗ್ ಅರ್ಥ ಮಾಡ್ಕೋತಾರೆ ಅಂದ್ರೆ, ಹಾಗಾದ್ರೆಲ್ಲ ಯಾಕೆ ಲೋಕ ಅಂತ ಕರಿತೀರಾ? ಇದೆಲ್ಲ ಲೈಟ್ ಫ್ಯಾನ್ ಎಲ್ಲ ಯೂಸ್ ಮಾಡಬೇಡಿ. ಇಲ್ಲ, ಅದೆಲ್ಲ ಕಣ್ರಿ. ಇದು ನಾವು ಲೋಕದವರಲ್ಲ ಅಂತ ಯೇಸುಸ್ವಾಮಿ ಹೇಳಿದ್ರೆ ಏನು ಅರ್ಥ ಏನು? ಹಾಗಾದ್ರೆ ಯೇಸು ಬೆಳೆಯೋಗಿ ಏನ್ ಕೇಳ್ತೀರಾ? ನೀವು ಲೋಕದವರಲ್ಲ ಅಂತ ಹೇಳಿದ್ರೆ ಯಾಕೆ ಲೋಕದಲ್ಲಿ ಇದ್ದೀರಾ? ಹೊರಡ್ರಿ ಯೇಸುವೆ, ನೀವು ಯಾಕೆ ಇಲ್ಲಿದ್ದೀರಿ ಅಂತ ಕೇಳ್ತಿರೋ ಅವರ ಬಳಿಯಲ್ಲಿ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಭೂಮಿಯಲ್ಲಿ ಇದ್ದೇನೆ, ನಾನು ಲೋಕವನ್ನು ಜಯಿಸಿದೆ ಅಂತ ಹೇಳಿದ್ರು. ಇನ್ನು ಶಿಲುಬೆಗೆ ಹೋಗ್ಲಿಲ್ಲ ಅವರು. ಲೋಕವನ್ನು ಜಯಿಸಿದ್ರು, ಏನ್ ಜಯಿಸಿರ್ತಾರೆ ಅವರು? ಆಸೆಗಳನ್ನ, ಲೋಕದ ಇಚ್ಛೆಗಳನ್ನ. ಸೈತನ ಬಂದು ಹೇಳ್ತಾನೆ, ಕಲ್ಲರ್ ರೊಟ್ಟಿ ಮಾಡಿ ತಿನ್ರಿ ಅಂತ. ಬೇಕಾಗಿಲ್ಲ, ಹೋಗೋ, ವಾಕ್ಯ ಇದೆ. ಸರಿ, ಓಕೆ, ರೈಟ್, ಪರವಾಗಿಲ್ಲ, ಇರಲಿ. ಇಲ್ಲಿ ಮೇಲೆ ದಿವಸದಿಂದ ಧುಮುಕುರಿ, ದೂತರು ಬಂದು ಕಾಪಾಡ್ತಾರೆ. ದೇವರನ್ನ ಪರೀಕ್ಷೆ ಮಾಡಬೇಡ. ಲೋಕದಲ್ಲಿರುವ ಸಕಲ ಮಹಿಮೆಯನ್ನ ತೋರಿಸಿ ಎಲ್ಲವನ್ನ ತಗೋ, ಹೋಗ ನನ್ನ ದೇವರಾಗಿರುವ ಕರ್ತನೊಬ್ಬನನ್ನೇ ಆರಾಧಿಸು. ಕೆಲಸ ಮುಗ್ದೋಯ್ತಲ್ಲೇ. ಇದುವೇ ಲೋಕವನ್ನ ಜಯಿಸಿದೆ. ಎಕ್ಸ್ಪ್ಲನೇಷನ್ ಬೈಬಲ್ ಇದೆಯಲ್ಲ. ಇವಾಗ ಇವರೆಲ್ಲ ಏನ್ ಅನ್ಕೋತಾರೆ? ಲೋಕ ಅಂದ್ರೆ ಏನು, ಇದೆಲ್ಲ ಬೇಕಾಗಿಲ್ವಾ? ಬೇಕಾಗಿಲ್ಲ. ಇವಾಗ ನೀವು ನನ್ನನ್ನು ಬಂದು ಇಲ್ಲಿ ಅರಸರಾಗಿ ಮಾಡಿದಿರ ಅಂತ ಹೇಳಿದ್ರೆ, ನನ್ನ ಮುಂಚಿತವಾಗಿ ರಾಜನ ಒಂದ್ ಕಡೆ ಕೂತಿದ್ದೀನಲ್ವಾ? ಇವಾಗ ನೀವು ಆ ಕೆಲವರನ್ನ ಗಮನಿಸಿ, 2 ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಾರೆ. 2 ಕ್ಷೇತ್ರದಲ್ಲಿ, 4 ಕ್ಷೇತ್ರದಲ್ಲಿ ಸ್ಪರ್ಧಿಸುವವರು ಇದ್ದಾರೆ. ಯಾವುದೋ ಒಂದ್ರಲ್ಲಿ ಜಯಿಸಿದ್ರೆ 4ರಲ್ಲೂ ಜಯಿಸ್ತಾರೆ ಅಂತ ಇಟ್ಕೊಳ್ಳಿ. ಆದ್ರೆ 4ಕ್ಕೆ ಏನಾಗಿರಕ್ಕಾಗಲ್ಲ, MLA MP ಆಗಿರಕ್ ಸಾಧ್ಯ ಇಲ್ಲ ಅವರು. ಸೊ ಒಂದು 3 ಅವರು ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ರಿಸೈನ್ ಮಾಡ್ಬೇಕು. 2 ಅಂದ್ರೆ ಯಾವುದೋ ಒಂದು, ಆಸ್ ಪರ್ ಲಾ ಅವ್ರು ಯಾವುದೋ ಒಂದಕ್ಕೆ ಏನಾಗಿರ್ಬೇಕು, MLA ಆಗಿರ್ಬೇಕು. ಇದನ್ನ ಬಹಳ ಸುಂದರವಾಗಿ ದೇವರು ಹೇಳಿದ್ದಾರೆ. ಯೆಹೋವನ ದೇವರಾಗಿದ್ರು ಯೆಹೋವನ ಹಿಂಬಾಲಿಸು. ಒಂದು, ನೀನು ಯವನಿಗೆ ಅವರೊಂದಿಗೆ ರಾಜನಾಗಿರು, ಇಲ್ಲಾಂದ್ರೆ ಭೂಮಿಯ ರಾಜನಾಗಿರು. ನಾನು ಇಲ್ಲೂ ನಿಶ್ಚಯಿಸ್ಕೋತೀನಿ, ಅಲ್ಲೂ ನಿಶ್ಚಯಿಸ್ಕೋತೀನಿ. ಹಾಗಾದ್ರೆ ಏನರ್ಥ? 2 ಆಗಲ್ಲ. ಒಂದು ಇಲ್ಲಿ, ಇಲ್ಲಾಂದ್ರೆ ಅಲ್ಲಿ. ಹಾಗಾದ್ರೆ ನೀವೇನ್ ಹೇಳಕ್ ಬರ್ತೀರಾ? ಭೂಮಿಯಲ್ಲಿ ಏನು ಇಲ್ವಾ? ನೀವು ಬದುಕುವುದಕ್ಕೆ ಏನ್ ಬೇಕೋ ಎಲ್ಲ ಉಂಟು. ಅದು ಏನು ಬೇಕು ಎನ್ನುವುದು ನಿನ್ನ ಪರಮ ತಂದೆ ಅರಿತಿದ್ದಾರೆ, ಅದು ಅವ್ರು ಕೊಡ್ತಾರೆ. ಇನ್ನು ಹೇಳ್ಬೇಕು ಅಂದ್ರೆ, ನಾನು ಯೇಸುವನ್ನ ಯಾವಾಗ್ಲೂ ಹೇಳ್ತೀನಿ, 34 ವರ್ಷ ತಿಳಿದಿದ್ದೇನೆ.
ಬಹಳ ದೊಡ್ಡದಾಗಿದೆ. ನನಗಿಂತ ದೊಡ್ಡ ದೇವರೊಂದಿಗೆ ಹತ್ತಿರ ಸಂಪರ್ಕದಲ್ಲಿರುವಂತಹ ದೊಡ್ಡ ದೊಡ್ಡ 50 ವರ್ಷ 60 ವರ್ಷ ಇರುವಂತಹ ಜಾಮವಾನ್ಗಳು ದೇವಭಕ್ತರಿದ್ದಾರೆ. ನನ್ನ ಅನುಭವ ಬಹಳ ಕಡಿಮೆ, ಆದರೂ ಈ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, 34 ವರ್ಷ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಯೇಸು ಕ್ರಿಸ್ತನ ಹಾಗೆ ನಿಮ್ಮನ್ನು ಅಪ್ರಮೇಯವಾಗಿ ಆಶೀರ್ವಾದ ಮಾಡುವ ದೇವರನ್ನು ನೋಡಕ್ಕೆ ಆಗಲ್ಲ. ನೀವು ಅವರನ್ನ ಕೇಳುವಂತ ಅವಶ್ಯವೇ ಇಲ್ಲ. ಅವರು ತಂದೆ. ಒಂದು ಸ್ಟೇಟ್ನ CM ಅಥವಾ ದೇಶದ PM ಆಗಿರ್ಬೋದು, ಕೇಳ್ತೇನೆ ಪ್ರಜೆಗಳಿಗೆ ಮಾಡ್ತಾರಲ್ವಾ, ಅವರು ಮಾಡ್ತಾರೆ ತಾನೆ. ಅದೇ ರೀತಿ ಒಬ್ಬ ತಂದೆ ಕೇಳಿದ ಮಕ್ಕಳಿಗೆ ಮಾಡ್ತಾರೆ ತಾನೆ. ಅವರು ಸರ್ವಶಕ್ತನಾಗಿರುವ ದೇವರು, ಖಂಡಿತ ಮಾಡ್ತಾರೆ. ನಾನು ಹೇಳ್ತೀನಿ, ಅವರು ಆ ರೀತಿಯಾಗಿ ಮಾಡಿದ್ದಾರೆ. ಆ ರೀತಿ ಇರುವಲ್ಲಿ ಲೋಕದೊಂದಿಗೆ ನಿಶ್ಚಯಿಸಲ್ಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ಬಹಳ ಸಂತೋಷ ಬದಲು ಈ ಒಂದು ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ಯಾವುದು ಲೋಕ ಅಲ್ಲ ಅನ್ನೋದನ್ನ ಬಹಳ ವಿವರವಾಗಿ ಎಲ್ಲರಿಗೂ ಅರ್ಥ ಆಗುತ್ತಾರೆ ಹೇಳಿದ್ರಿ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಪ್ರಿಯರಾದವರು, ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಪೆರ್ಗಮದ ಸಭೆಯ ಕುರಿತಾಗಿ ನೋಡಿದ್ವಿ. ನಾವು ಕಳೆದ ಸಂಚಿಕೆಯಿಂದಲೂ ಈ ಸಭೆಗಳ ಕುರಿತಾಗಿ ನೋಡ್ತಾ ಇದ್ದೇವೆ. ಸೊ ನಿಮ್ಮಲ್ಲಿ ಅನೇಕರಿಗೆ ಒಂದು ವೇಳೆ ಪ್ರಶ್ನೆಗಳಿರುವುದಾದರೆ ಪ್ರಕಟಣೆ ಪುಸ್ತಕದ ಕುರಿತಾಗಿ ನಾವೀಗಾಗಲೇ ತೆಗೆದುಕೊಂಡ ಸಂಚಿಕೆಗಳಲ್ಲಿ ನಾವು ಚರ್ಚೆ ಮಾಡಿದಂಥ ವಿಷಯಗಳ ಕುರಿತಾಗಿ ನಿಮಗೇನಾದರೂ ಪ್ರಶ್ನೆಗಳಿರುವುದಾದರೆ ನೀವು ಕಮೆಂಟಲ್ಲಿ ತಿಳಿಸೋದಾದರೆ ನಾವು ಬರುವಂಥ ಸಂಚಿಕೆಯಲ್ಲಿ ದೇವರ ಚಿತ್ತವಾದರೆ ಆ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡುವರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.